ಇರು. ಹಾಂ ಇರು. ನೀವೇನು ಆಟೋ ಡ್ರೈವರು? ಬಾ ಹತ್ರ ಬಾ. ನಾನು ಕೇಳೋ ಅಷ್ಟು ಪ್ರಶ್ನೆಗಳಿಗೂ ನೀಟಾಗಿ ಉತ್ತರ ಕೊಡಬೇಕು. ಯಾಕೆ ಚಪ್ಪಲಿ ಹಾಕಿಲ್ಲ? ಓಕೆ. ಆಟೋ ತಗೊಂಡು ಎಷ್ಟು ತಿಂಗಳಾಯಿತು? 2 ತಿಂಗಳಾಯ್ತು. ಹತ್ರ ಬರೋದು 2 ತಿಂಗಳಾಯ್ತು ಆಟೋ ತಗೊಂಡು. 2 ತಿಂಗಳಿಂದ ನಿಮಗೆ RTO ರಿಜಿಸ್ಟ್ರೇಷನ್ನೇ ಮಾಡಿಕೊಟ್ಟಿಲ್ಲ. ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ರಿ ಶೋರೂಮ್? ಅವತ್ತು ತಗೋಬೇಕಾದ್ರೆ 20,000 ರೂಪಾಯಿ ಇದೆ. ಡೌನ್ ಪೇಮೆಂಟ್ ಮಾಡಿಬಿಟ್ಟು ಹೇಳಿದ್ದೆ. ಓಕೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಬಂದಾಗ ಗಾಡಿ ನೋಡೋಕ್ಕೆ ಅಂತ ಬಂದಿತ್ತು ಅಣ್ಣ ಇಲ್ಲಿ. ಹಾಂ. ಆವಾಗ ಇವ್ರೇನಂದ್ರು ನನ್ನ ಲೋನ್ ಆಗುತ್ತೆ ಇಲ್ವಾ ನನಗೆ ಗೊತ್ತಿಲ್ಲ ಅಣ್ಣ, ನನ್ನ ಹತ್ರ 20,000 ರೂಪಾಯಿ ಅಷ್ಟೇ. ಅದ್ರ ಮೇಲೆ ಆಯಿತು. 20,000 ರೂಪಾಯಿ ಡೌನ್ ಪೇಮೆಂಟ್ ಇಸ್ಕೊಂಡ್ರು. 10,000 ರೂಪಾಯಿ ಕೊಟ್ಟಿದ್ದೀನಿ. 10,000 ರೂಪಾಯಿ ಟೈಮ್ ತಗೊಂಡಿದ್ದೀನಿ ಅಣ್ಣ. ಅವ್ರ ಹತ್ರ ಟೈಮ್ ತಗೊಂಡಿದ್ರ? ಕೊಟ್ಟಿಲ್ಲ ಇನ್ನ. ಎಲ್ಲ ಕೊಟ್ಟಿದ್ದೀನಿ. ಒಂದು. ಎರಡನೇದು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಇವರೇ ಹೇಳಿದ್ರ? ಲೋನ್ ಮಾಡಿಸ್ಕೊಟ್ಟು ರಿಜಿಸ್ಟ್ರು ಸಹ ನಾವೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲ ಅಪ್ ಟು ಡೇಟ್. ಲೋನ್ ಎಲ್ಲ ಮಾಡಿಸ್ಕೊಟ್ರಾ? ಗಾಡಿನೇ ತಗೊಂಡಿಲ್ಲ, ಲೋನ್ ಮಾಡಿಸಿದ್ದೀವಿ. ಲೋನ್ ಎಲ್ಲ ಆಗೋಗಿತ್ತು? ಲೋನ್ ಎಲ್ಲ ಆಗೋಯ್ತು. ನೀವು 2 ತಿಂಗಳಿಂದ ರಿಜಿಸ್ಟ್ರೇಷನ್ ಇಂದ ಗಾಡಿ ಓಡಿಸ್ತಾ ಇದ್ದೀರಾ. ಇವ್ರು ಕೊಟ್ಟವ್ರೆ. ಸ್ನೇಹಿತರೆ ನೋಡಿ, ಒಂದು ಆಡಿಯೋ ಕ್ಲಿಪ್ ಅಪ್ಲೋಡ್ ಮಾಡಿದ್ದೆ. ಪಾಪ ನೋಡಿ, ನಂಬರ್ ಪ್ಲೇಟ್ ಇಲ್ಲ ಈ ಗಾಡಿ. ಶೋರೂಮ್ ಅವರು ಗಾಡಿನ ಕೊಟ್ಟಿದ್ದಾರೆ. ಈ ನಂಬರ್ ಪ್ಲೇಟ್ ಇಲ್ದಿರೋ ಗಾಡಿ ಡೆಲಿವರಿ ಆಗಿ 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಇದು 2ನೇ EMI ಕಟ್ಟಿದ್ರೆ ಇನ್ನೂ ಇಲ್ವಾ? ಇಲ್ಲ ಅಣ್ಣ, 5ನೇ ತಾರೀಕು ಕಟ್ಟಬೇಕಾಯ್ತು, ಕಟ್ಟಿಲ್ಲ ಅಣ್ಣ. ಒಂದು ತಿಂಗಳು ಕಟ್ಟಿದ್ದೀರಾ? 1 ತಿಂಗಳು 15 ಕಟ್ಟಿದ್ದೀನಿ ಅಣ್ಣ. 1 ತಿಂಗಳದ EMI ಕಟ್ಟಿದ್ದಾರೆ, ಇನ್ನೊಂದು ತಿಂಗಳದ EMI ಕಟ್ಟಬೇಕು. ಈಗ ಎಲ್ಲೋ ಬೋರ್ಡ್ ತಗೊಳ್ಳೋದು ಏನಕ್ಕೆ? ದುಡಿಮೆ ಮಾಡೋಕ್ಕೆ. ಸಾಲ ಮಾಡಿರೋನು ದುಡಿದ್ರೇನೆ ದುಡ್ಡು ಕಟ್ಟಕ್ಕೆ ಸಾಧ್ಯ. ಸಾಲ ಮಾಡಿ ಗಾಡಿ ತಗೊಂತಾರೆ ಅಂದಮೇಲೆ ಗಾಡಿ ರೋಡಲ್ಲಿ ಓಡಬೇಕು ಅಂದರೆ RTO ರಿಜಿಸ್ಟ್ರೇಷನ್ ಆಗಿರಬೇಕು. ಶೋರೂಮ್ ಅವರು ರಿಜಿಸ್ಟ್ರೇಷನ್ ಮಾಡದೆ ನೀನು EMI ಕಟ್ಟು ಅಂದರೆ ಎಲ್ಲಿಂದ ಕಟ್ಟಬೇಕು? EMI ಯಾರನ್ನ ಅಡ್ಡಿಡ್ದು ಕಟ್ಟಬೇಕು? ಇವ್ನು ಹೇಳಪ್ಪ. ಸಾಲ ಮಾಡ್ಕೊಡೋದಕ್ಕೆ, ಗಾಡಿ ಮಾರೋದಕ್ಕೆ ಇಷ್ಟು ಮುತುವರ್ಜಿ ವಹಿಸೋ ಇವ್ರುಗಳು ಆ ಗಾಡಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕಲ್ವಾ? ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ದೆ ಈ ಗಾಡಿನ ಬಿಟ್ಬಿಟ್ಟವ್ರೆ. ಈಗ ಈ ಅಪ್ಪ EMI ಕಟ್ಟಬೇಕು ಅಂದರೆ ದುಡಿಮೆ ಮಾಡಲೇಬೇಕು. ದುಡಿಮೆ ಮಾಡೋಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲದೆ ಇರೋ ಆಟೋ ಎತ್ಕೊಂಡೋದ್ರೆ ಹೊರಗಡೆ RTO ಹಿಡಿತಾರೆ, ಟ್ರಾಫಿಕ್ ಪೊಲೀಸ್ನವ್ರು ಹಿಡಿತಾರೆ. ನೋಡಿ, ಬೆಳಗ್ಗೆ ಈ ಗಾಡಿನೇ ಹಿಡಿದಿದ್ದಾರೆ. ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಮಾತಾಡಿರೋ ಆಡಿಯೋ ಕ್ಲಿಪ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಅಪ್ಲೋಡ್ ಮಾಡಿದ್ದೀನಿ. ಟ್ರಾಫಿಕ್ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೆ ಎಷ್ಟು 200 ರೂಪಾಯಿ ಫೈನ್ ಹಾಕಿದ್ರಾ? ನೋಡಿ, 200 ರೂಪಾಯಿ ಫೈನ್ ಹಾಕಿ ಕೊಟ್ಟಿದ್ದಾರೆ ಗಾಡಿನ. ಅದಕ್ಕೆ ಈ ವ್ಯಕ್ತಿಗೆ ಡ್ಯೂಟಿ ಮಾಡಬೇಡಪ್ಪ, ಏನಾದರೂ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಶೋರೂಮ್ ಹತ್ರ ಇವತ್ತು ಬರ್ತೀವಿ, ಬಂದಿದ್ದೇನಿದೆಯೋ ಮಾತಾಡ್ತೀವಿ. ಇದೊಂದು ಜನಕ್ಕೆ ಅವೇರ್ನೆಸ್ ಹೋಗಬೇಕು. ದುಡ್ಡು ಮಾಡೋ ಬರದಲ್ಲಿ ದಂಧೆ ನಡೆಸುವಂಥ ಇಂಥ ದಂಧೆಕೋರರುಗಳು, ಬಂಡವಾಳಗಳು ಆಚೆಗೆ ಬರಬೇಕು. 4 ಗೋಡೆ ಮಧ್ಯ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಬೋದು. ಆದರೆ ಈ ಥರ ಅಮಾಯಕರುಗಳನ್ನ ತುಂಬ ಬಲಿ ಹೊಡಿತಾ ಇದ್ದಾರೆ ಈ ಆಟೋ ಮಾಫಿಯಾದಲ್ಲಿ. ಹಂಗಾಗಿ ನೋಡಿ, ರಿಜಿಸ್ಟ್ರೇಷನ್ ಮಾಡಿಕೊಡ್ದೆ EMI ಕಟ್ಟು ಅಂತ ಹೇಳಿದ್ದಾರೆ. ಇವರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದು ಯಾವನ್ ಕರ್ಕೊಂಬ ಅಂತ ಹೇಳಿರೋದು. ಬೆಳಿಗ್ಗೆ ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋಣ ಅಂದರೆ ನಿನ್ನ DL ಆಗಿ ಅದಾಗಿಲ್ಲ, ನಿನ್ನ ಬ್ಯಾಡ್ಗಾಗಿಲ್ಲ, ಅದು ಮಾಡಿಸಿಲ್ಲ, ನೀನು ರಿಜಿಸ್ಟ್ರ್ ಮಾಡಿಸ್ಕೊಡಲ್ಲ. ನನಗೆ ಪೊಲೀಸರು ಹಂಗೆ ಅಂದಿತ್ತು, ಒಣಗು ಬೈದಿದ್ದೀನಿ. ಈಗ ಯಾವನ್ ಕರ್ಕೊಂಬ ಆಯ್ತು ಬರ್ತೀನಿ ಇಲ್ಲಿ ನೋಡಿ. ಅದು ಯಾವನ್ ಕರ್ಕೊಂಬ ಅಂತಾರಂತೆ. ಅಂದ್ರೆ ಇವರು ಏನು ಅಂಡರ್ವರ್ಲ್ಡ್ ಡಾನ್ಗಳ ಇವರೆಲ್ಲ, ಆಟೋ ಡೀಲಿಂಗ್ ಮಾಡೋರು, ಆಟೋ ಶೋರೂಮ್ ನಡೆಸೋರಲ್ಲ, ಅಂಡರ್ವರ್ಲ್ಡ್ ಡಾನ್ಗಳೇನ್ರ ನೀವೆಲ್ಲ ಲೈ? ಎಲ್ಲ ಏನು ದಾವೂದ್ ಇಬ್ರಾಹಿಂ ಕಡೆಯವರ ಬೆಂಗಳೂರಿನಲ್ಲಿ ಆಟೋ ಶೋರೂಮ್ ನಡೆಸ್ತಿರೋರು ನೀವೆಲ್ಲ? ಆಟೋ ಡ್ರೈವರ್ಗಳು ಅಂದರೆ ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ಅಂದ್ಕೊಂಡು ಮನ್ಸಿಗೆ ಬಂದಂಗೆ ಯಾರ ಡೀಲರ್ಗಳಿಗೆ ಶೋರೂಮಲ್ಲಿ ಬಿಟ್ಟರೆ ಹೊರಗಡೆ ಆಟೋನ ಮಾರೋದಕ್ಕೆ ರೈಟ್ಸೇ ಇಲ್ಲ. ಹೊಸ ಆಟೋಗಳು ಸಂಘಗಳು ಕಟ್ಕೊಳ್ಳೋದು ಕಚಡ ನನ್ನ ಮಕ್ಕಳ. ನಿಮ್ಮಂಥವ್ರು ಇಂಥ ಡ್ರೈವರ್ಗಳಿಗೆ ನಾವು ಒಳ್ಳೇದು ಮಾಡ್ತೀವಿ ಅನ್ಕೊಂಡ್ಬಂದು ಈಗ ಆಟೋ ಡ್ರೈವರ್ಗಳಿಗೆ DL ಇಲ್ಲ, ಪರ್ಮಿಟ್ ಇಲ್ಲ ಅಂದ್ಕೊಂಡು ಆಟೋಗಳನ್ನ ಕೊಟ್ಟವ್ರಂತ. ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಡೋ ಅಂದರೆ ಇವೆಲ್ಲ ಇಲ್ಲ ಅಂತಾರಂತೆ. ಇಂಥದ್ರ ಬಗ್ಗೆ ಧ್ವನಿ ಹತ್ರ ಅಂದರೆ ಸಂಘ ಮಾಡ್ಕೊಳ್ಳೋದು, ಆಟೋ ಡೀಲಿಂಗ್ ಮಾಡೋದು. ಕೇಳಿದ್ರೆ ಡ್ರೈವರ್ಗಳಿಗೆ ಒಳ್ಳೇದು ಮಾಡ್ತೀವಿ ಅಂತ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಹೆಸರು ಹೇಳ್ಕೊಂಡಿರೋದು. ನಿಮ್ಮಂಥವ್ರಿಂದ ಇಂಥವ್ರ ಸಂಖ್ಯೆ ಎಲ್ಲ ಜಾಸ್ತಿ ಆಗಿರೋದು. ಯಾವನ್ ಕರ್ಕೊಂಬ ಅಂತ ಹೇಳಿ ಈ ಥರ ಡೈಲಾಗ್ಗಳು ಈ ಶೋರೂಮ್ನವ್ರು ಹೊಡೆಯೋದು. ಯಾಕೆ? ಕೆಲಸ ಕಾರ್ಯ ಎಲ್ಲ ಬಿಟ್ಟು ಯಾರೂ ಬರಲ್ಲ, ಅಲ್ಲದ್ರೆ ಅಲಿತಾರೆ, ಏನು ಕಿತ್ಕೊಂತಾರೆ ಅಂತ. ಇವತ್ತು ಸುಮಾರು ಏನೋ 3, 6, 7, 8 ಜನ ಇಲ್ಲಿದ್ದೀವಿ. 8 ಜನದ ಸಂಬಳ ಯಾರು ಕೊಟ್ಬಿಡ್ತಾರೆ? ಯಾರು 8 ಜನ 10 ಜನ ಹಿಂಗೆ ಕೇಳಕ್ಕೆ ಬರಲ್ಲ, ಅಲ್ಕೊಂಡು ತಿರುಗ್ತಾರೆ. ಯಾವನ್ ಬತ್ತನ್ ಬಿಡು ಅನ್ನೋ ರೀತಿ ದಿಮಾಕ್ ಮಾತ್ಬಿಡು ಇವ್ರು ಮಾತಾಡಿರೋದು. ಖಂಡಿತ ಹೋಗೋಣ ಶೋರೂಮಲ್ಲಿ, ನೀವೇ ನೋಡಿವ್ರಂತೆ. ಆಯ್ತು ಬರಪ್ಪ. ಅವರೇ ನಮ್ಮ ಮ್ಯಾನೇಜರಲ್ಲಿ
ಏನ್ ಹೆಸರು? ಜೋಸೆಫ್. ಯಾರಪ್ಪ ಜೋಸೆಫ್ ಅಂದ್ರೆ? ಸರಿಯಾಗಿ ಕೂತ್ಕೋ. ಯಾರು ಜೋಸೆಫ್ ಅಂದ್ರೆ? ಯಾರಮ್ಮ ಜೋಸೆಫ್ ಅಂದ್ರೆ? ಯಾರು ಇವ್ರು ಇನ್ನೊಬ್ರು ಆಂಟೋನಿನಾ? ಯಾರು ಕರ್ಕೊಂಬ ಅಂದ್ರೆ ರೌಡಿಸಮ್ ಮಾಡ್ತಾ ಇದೀರ ನೀವು, ಆಟೋ ಡೀಲಿಂಗ್ ಮಾಡೋರು. ಪ್ರಾಬ್ಲಮ್ ಹೇಳ್ಬೇಕಾ? ಬನ್ನಿ ಇಲ್ಲಿ ಬನ್ನಿ. ನಿಮ್ಮ ಹತ್ರ ಬಿಸ್ನೆಸ್ ಮಾಡೋದಲ್ದೆ ಯಾವನ್ ಕರ್ಕೊಂಬ ಅಂತ ಏನೋ ಅನ್ನಿಸ್ಕೊಬೇಕೇನ್ರಿ ಇವರು? ಕರ್ಕೊಂಬರಕ್ಕೆ ರೋಲ್ ಕಾಲ್ ಕೊಟ್ಟು ಬೇರೆ ಕರ್ಕೊಂಬರ್ಬೇಕು ಇವರು. ಇಡೀ ನೋಡ್ರಿ, ಒಂದ್ ಹೇಳ್ತೀನಿ ಕೇಳ್ರಿ, ಬರ್ರಿ ಇಲ್ಲಿ. ಆಟ ತಗೊಂಡ್ರಲ್ವ ನೀವು? DL ಪರ್ಮಿಟ್ ಇದ್ರೆ ಆಟ ಕೊಡಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಸರ್ ಅವತ್ತಿನ ದಿವಸ ಏನು ಇವರೇನಾ? ಇವರಲ್ಲ ಇನ್ನಾರು ಅವರು ಅವತ್ತಿನ ದಿವಸ ಏನು ಹೇಳಿಲ್ಲ ಸರ್. ಅವತ್ತು ನಾನು ಬಂದೇ ಇಲ್ಲ ಶೋರೂಮಿಗೆ. ಹೆಂಗೆ ಬಂದೆ ನಾನು ಬಂದ್ಬಿಟ್ಟು ಹಣ ಆಟ ನೋಡಿದ್ರೆ ಹಣ ಪ್ಯಾಸೆಂಜರ್ ಆಟೋ ಬೇಕು ಅಂತ ಹೇಳಿದೆ. ನೀವೇನು ಕೆಲಸ ಮಾಡ್ತೀವಿ? ನಾವು ಫುಡ್ ಕೆಲಸ, ಹೋಟ್ಲ ಕೆಲಸ ಮಾಡೋದು ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಅಂತ. ಎಲ್ಲ ನಿಮ್ ನಂಬರ್ ಇಂದ ಇವಾಗ 112 ಫೋನ್ ಮಾಡ್ಬಿಟ್ಟು ಈ ಅಡ್ರೆಸ್ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಕರ್ಸ್ಕೊಂಡ್ರಿ ಪೊಲೀಸ್ನವ್ರನ್ನ. ಯಾಕೆ ಗೊತ್ತಾ, ಇವಾಗ ಮಾತಾಡ್ತೀನಿ. ನೀವು ಗಾಡಿಗೆ ಏನು ದುಡ್ಡು ಕೊಟ್ಟಿರ್ತೀರಲ್ಲ, ಒಂದು ಡೌನ್ ಪೇಮೆಂಟ್ ಅಮೌಂಟು, ಇನ್ನೊಂದು ನಿಮ್ಮ ಹೆಸರಲ್ಲಿ ಲೋನ್ ಮಾಡಿಸಿ ದುಡ್ಡು ಎತ್ಕೊಂಡಿರ್ತಾರೆ ಇವರು. ಇವಾಗ ನೀವೇನು EMI ಕಟ್ತಿರ್ತಿರಲ್ಲ, ಈ ದುಡ್ಡೆಲ್ಲ ಅವ್ರು ಹೋಗಿರುತ್ತೆ. ನಿಮಗೆ GST ಬಿಲ್ ಕೊಡಬೇಕು. ಇವರು GST ಬಿಲ್ ಕೊಟ್ಟಿಲ್ಲ. GST ಬಿಲ್ ಕೊಟ್ಟಿಲ್ಲ. ಒಂದು ಎರಡನೇದು, ನಿಮ್ಗೆ 2 ತಿಂಗಳಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿಲ್ಲ. ಇವ್ರ ಮೇಲೆ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಹಾಕ್ಬೇಕು ಅಂದ್ರೆ ಒಂದು ಪೊಲೀಸವ್ರನ್ನ ಕರೆಸಿ ಇವ್ರು ಏನು ಈ ಷಡ್ಯಂತ್ರ ಮಾಡಿದ್ದಾರೆ ಇದನ್ನೆಲ್ಲ ಒಂದು NCR ಮಾಡಿಸ್ಬೇಕು. ಅದಾದ್ಮೇಲೆ ಕನ್ಸ್ಯೂಮರ್ ಕೋರ್ಟಲ್ಲೂ ಒಂದು ಕೇಸ್ ಹಾಕ್ರಿ. ಇನ್ನೂ 10 ವರ್ಷ ಬಿಟ್ಟು ಡಿಸೈಡ್ ಆಗ್ಲಿ. ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಹಾಕ್ಬೇಕು ಅಂದ್ರೆ ಬಿಲ್ ಬೇಕು. ಇವಾಗ ನಿಮ್ ನಂಬರ್ ಇಂದ ಫೋನ್ ಮಾಡಿ 112 ಹೇಳಿ ಪೊಲೀಸವ್ರನ್ನ ಕರೆಸ್ರಿ. ಇವ್ರದೆಲ್ಲ ಈ ಬಂಡವಾಳಗಳು ಆಚೆ ಬಂದ್ರೆ ಸರಿ ಹೋಗೋದು. ಯಾಕೆಂದ್ರೆ ನಿನ್ನಂತವ್ರು ಈ ತರ ಎಷ್ಟು ಜನಕ್ಕೆ ಮಾಡೋರೋ ನಮಗೆ ಗೊತ್ತಿಲ್ಲ. ನಿನ್ನಂತವ್ರು ಈ ತರ ಎಷ್ಟು ಜನ ಮಾಡೋರೋ ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಇನ್ ಮುಂದೆ ಈ ಬದಲಾವಣೆ ಆಗಲಿ. 112 ಫೋನ್ ಮಾಡ್ಬಿಟ್ಟು ಪೊಲೀಸವ್ರನ್ನ ಈ ಅಡ್ರೆಸ್ ಇರ್ಬಿಟ್ಟು ಕರೆಸ್ರಿ. ಯಾರಪ್ಪ? ಯಾರು ಇಲ್ವೇನ್ರಪ್ಪ ಇಲ್ಲಿ? ಅದು ಯಾರನ್ನ ಕರ್ಸೋನಾಗೈತದೆ? ಯಾರು ಬಂದಿಲ್ಲ ಇರೋದಿಲ್ವಾ? ವ್ಯಾಪಾರ ಮಾಡೋರು ಪ್ರಯಾಣಿಕರ ಹತ್ರ ಅಲ್ಲ, ಕಸ್ಟಮರ್ಗಳ ಹತ್ರ ಹೆಂಗ್ರಿ ನಡ್ಕೊಬೇಕು? ಯಾವನ್ ಕರ್ಕೊಂಬರೋದಿಲ್ಲ, ಡಾನ್ಗಳವ್ರು ಕರಿ. ಇದು ಯಾರು ಕರಿ ಇಲ್ಲಿ? ಅಡ್ರೆಸ್ ಹೇಳ್ಬಿಟ್ಟು ಕಳಿಸಿ. ಮಾಲೂಮ್ ನೈ ಕನ್ನಡ ಬರಲ್ವಾ? ಇಲ್ಲಿಂದ ಅಡ್ರೆಸ್ ಏನ್ರಿ ಅದು? ಫೋನ್ ಮಾಡಿ 112ಗೆ ಫೋನ್ ಮಾಡಿದೀರಾ? ಕನೆಕ್ಟ್ ಮಾಡ್ಬೇಕು. ನೀವು ಕಂಟ್ರೋಲ್ ರೂಮ್ ಫೋನ್ ಮಾಡಿ ಕನೆಕ್ಟ್ ಮಾಡ್ಬೇಕು. ಅವ್ರು ತಗೊಂಡು ನೀವೇ ಮಾತ್ರ ಕರ್ಸಿ. ಮೇಡಮ್ ನೀವೇನಾ ಇಲ್ಲಿ ಇನ್ಚಾರ್ಜ್? ನೀವೇನಾ ಮೇಡಮ್? ಈಗ ನೋಡಿ, ಈ ವ್ಯಕ್ತಿಗೆ ನಿಮ್ ಶೋರೂಮ್ ಇಂದ ಆಟೋ ಮಾಡಿದ್ದಾರೆ. ಮಂಜುನಾಥ್ ಇವರು ಆಟೋ ಮಾರಿದ್ದಾರೆ. ಇಲ್ಲ ಮೇಡಮ್, ಗೊತ್ತಾಗ್ಬೇಕು. ಈಗ ನಾವು ವಿಡಿಯೋ ಮಾಡಲ್ಲ ಅಂತಾನೆ ಅನ್ಕೊಳ್ಳೋಣ. ನಮ್ಮನ್ ಬಂದು ಬಾಯಿಗೆ ಬಂದಂಗ್ ಬೈದ್ರು, ನಮ್ಮ ಆಫೀಸಿಗೆ ಬಂದು ಅಂದ್ರೆ ನಾವ್ ಯಾರ ಹತ್ರ ಹೋಗೋಣ? ಅಟ್ಲೀಸ್ಟ್ ಒಂದು ವಿಡಿಯೋ ಇದ್ರೆ, ನೋಡಪ್ಪ ನಾವೇನು ಬೈದಿಲ್ಲ, ನಾವ್ ಯಾರಿಗೂ ಏನು ಅನ್ನಕ್ ಹೋಗಿಲ್ಲ, ನಮ್ಗೆ ನ್ಯಾಯ ಬೇಕಿದ್ರೆ ಕೇಳಕ್ ಹೋಗಿತ್ತು ಅಂತ ಹೇಳ್ತೀವಿ. ಅದನ್ನ ವಿಡಿಯೋ ಮಾಡಬೇಡಿ ಅಂದ್ರೆ ಹೆಂಗೆ? ಯಾರ ಜೊತೆ ಫೋನ್ ಮಾಡಿ ಹಾಕೊಳ್ಳಿ ಅವ್ರಿಗೆ. ನೋಡಿ, ಯಾವತ್ತೇ ಆಗ್ಲಿ ಆಟೋ ತಗೊಳ್ಳೋರು ಫಸ್ಟ್ ಆಟೋ ಪರ್ಮಿಟ್ ಸೆಕ್ಷನ್ ಹೋಗ್ಬೇಕು. ಆಟೋ ಪರ್ಮಿಟ್ ಸೆಕ್ಷನ್ ಹೋಗಿ ನಿಮ್ಮ ಹತ್ರ ಏನು DL ಇರುತ್ತೆ ಆ DL ನ ಅಲ್ಲಿ ತೋರಿಸ್ಬೇಕು. ಅಲ್ಲಿ ಆಟೋ ಪರ್ಮಿಟ್ ಸೆಕ್ಷನ್ ಅಲ್ಲಿ ನಿಮ್ಮ DL ಗೆ ಪರ್ಮಿಟ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ಒಂದು ಪ್ರೊಸೀಡಿಂಗ್ ಕಾಪಿ ಕೊಡ್ತಾರೆ. ಆ ಕಾಪಿ ತಗೊಂಡೆ ನೀವು ಶೋರೂಮ್ಗಳಿಗೆ ಬರಬೇಕು. ಇದನ್ನ ಯಾವ ಸಂಘಟನೆಯವರು ನಿಮ್ಗಳಿಗೆ ತಿಳಿಸಲ್ಲ. ಮಿಕಾ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಬಂದಿದ ತಕ್ಷಣ ಹಣ ನನಗೆ ಆಟೋ ಬೇಕು ಅಂದ್ರೆ ಸಾಕು. ರೋಡ್ಗೆ ಒಬ್ಬೊಬ್ಬ ಡೀಲರ್ಗಳಾಗ್ಬಿಟ್ಟವ್ರೆ ಹೊಸ ಆಟೋ ಮಾರೋದಕ್ಕೆ. ಸಂಘಟನೆಗಳು ಅಂತ ಕಟ್ಕೊಂಡು ಅವರು ಡೀಲರ್ಗಳಾಗ್ಬಿಟ್ಟವ್ರೆ. ಇನ್ನು ಶೋರೂಮ್ಗಳಲ್ಲೂ ಕೂಡ ಅಷ್ಟೇ, ಎಲ್ಲ ಡೀಲರ್ ಲಿಂಕು. ಬಂದ್ರೆ ಸಾಕು, ನಿನ್ನ ಹತ್ರ DL ಪರ್ಮಿಟ್ಗೆ ಯಾವ್ದದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ಎಂಡೋರ್ಸ್ಮೆಂಟ್ ಕಾಪಿ ತಂದಿದ್ಯಾ ಇಲ್ವಾ ಅಂತಾನು ಕೇಳಲ್ಲ. ಬಂದ ಅದನ್ ಕಂಡ್ರು
ಅದುಮ್ಕೊಂಡ್ಬಿಟ್ಟು ಹಿಂಗೆ ಏನೇನ್ ಬೇಕೋ ಎಲ್ಲ ನಾನು ಮಾಡಿಸ್ಕೊಡ್ತೀನಿ ಅನ್ನೋದು, ಏನು ಮಾಡಿಸ್ಕೊಡಕ್ ಆಗದೆ ಹೋದಾಗ ಹಿಂಗ್ ಕೈ ಬಿಟ್ಬಿಡೋದು. ಬಿಟ್ಬಿಟ್ಟು EMI ಕಟ್ಟಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ತಗಂತೀರಾ, ಈ ಪದಗಳೆಲ್ಲ ಬಳಸ್ತಾರೆ. ಕಟ್ಟಕ್ ಯೋಗ್ಯತೆ ಇಲ್ಲ ಅನ್ನೋ ಪದ ಬಳಸೋನು ಅವ್ನು ಯಾಕೆ ಇಲ್ಲಿ ಯೋಗ್ಯವಾಗಿ ಕೆಲಸ ಮಾಡ್ತಿದ್ದಾನೆ? ಅವನು ಎಲ್ಲಾದ್ರೂ ಹೋಗ್ಬೋದಲ್ಲ, ಯೋಗ್ಯತೆ ಇರೋನು ಅಮೆರಿಕ, ಒರಿಸ್ಸಾ, ಅಸ್ಸಾಮು ಈ ತರ ಎಲ್ಲ ಈ ತರ ಬಂದು ಇಲ್ಲಿ ಇಟ್ಕೊಂಡು ಇವ್ರುಗಳೇ ತಿರುಪೇಶ್ ಹೋಗಿ ಬದುಕ್ತಾ ಇರ್ತಾರೆ. ಕಂಡವ್ರಿಗೆ ಕಟ್ಟೋ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ. ನೋಡೋಣ, ನಾವು ಯಾರೋ ಜೋಸೆಫ್ ಅಂತೆ ಬರ್ಲಿ, ಬಂದ್ಮೇಲೆ ಅದೇನ್ ಮಾತಾಡ್ತಾರೋ ಮಾತಾಡ್ಲಿ. ರೇವಣ್ಣ ಸರ್ ಫೋನ್ ಮಾಡಿ. ಫೋನ್ ಲಾಕ್ ಆಗಿತ್ತು ಕೊಟ್ಟು ಇಲ್ಲ, ಅವ್ರ ನಂಬರ್ ಇಂದಾನೆ ಮಾಡ್ತಾರೆ. ಅವ್ರ ಫೋನಲ್ಲೇ ಒಂದು NCR ಮಾಡ್ಬಿಟ್ಟು ಕನ್ಸೂಮರ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕ್ಸೋದು. ಮೇಡಮ್, ಇವ್ರು ಗಾಡಿ ಮಾರಿರೋದು GST ಬಿಲ್ ಯಾಕೆ ಕೊಟ್ಟಿಲ್ಲ? ನೀವು GST ಬಿಲ್ ಕೊಟ್ಬಿಟ್ಟಿದ್ದೀರಾ? ಕೊಟ್ಟಿಲ್ಲ ಅಂತ ಮೇಡಮ್, ಇಡೀ ನಿಮ್ ಶೋರೂಮ್ ಹಿಸ್ಟ್ರಿ ಆಟೋ ನನಗೆ ಗೊತ್ತಿದೆ. ಇಡೀ ನಿಮ್ಮ ಆಟೋ ಸಂಸ್ಥೆಯಲ್ಲಿ ಯಾರು GST ಬಿಲ್ ಕೊಡಲ್ಲ. 10,000 ರೂಪಾಯಿ ಪೆಂಡಿಂಗ್ ಕೊಡ್ಬೇಕಾಯ್ತದ. ಇವರೇ ಟಾಟಾ ಡೆಲಿವರಿ ಕೊಟ್ಟಿದ್ರು. ಇವ್ರ ಕೈಲೇ ಚೆಕ್ ಕೊಟ್ಟು ಇವ್ರು ಯಾರೋ ಹೇಳಿದ್ರಂತೆ, ಚೆಕ್ ಇಸ್ಕೊಂಡು ಆಟೋ ಡೆಲಿವರಿ ಕೊಡಪ್ಪ ಅಂತಂದ್ರಂತೆ. ಆ ಟೈಮಲ್ಲಿ ನಾನು ಚೆಕ್ ಸಹ ಇವ್ರ ಕೈಲಿ ಸಹ 10,000 ರೂಪಾಯಿ ಅಂತ ಬರ್ಸ್ಕೊಂಡು ಚೆಕ್ ಸೈನ್ ಮಾಡಿಸಿ ಚೆಕ್ ಕೊಟ್ಟಿದ್ದೀನಿ. 10,000 ರೂಪಾಯಿ ಅದು ಎಕ್ಸ್ಟ್ರಾ ಚೆಕ್. ಚೋಳ ಫೈನಾನ್ಸ್ 3 ಚೆಕ್ ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಇವ್ರಿಗೆ 1 ಚೆಕ್ ಕೊಟ್ಟಿದ್ದೀನಿ. ಆಯ್ತು, ಬರ್ಲಿ. ಇದು ಈಗ ಜೋಸಫ್ ಅಲ್ವಾ, ಬರ್ಲಿ. ಇದು ಫೋನ್ ಮಾಡಿ ಹೇಳಿದಿರ ಲೊಕೇಶನ್. ಬರ್ಲಿ ಬಿಡು. ಯಾರು ನೀವೇನು ಜೋಸಫ್ ಅಂದ್ರೆ? ಆಂಟೋನಿ. ನೀವೇನ ಆಂಟೋನಿ ಅಂದ್ರೆ? ಅದೇ ಯಾಕೆ ಕರ್ಕೊಂಬ ನೋಡ್ತೀವಿ ಅಂದ್ರೆ ಏನ್ ನೀವು ಹಂಗಾದ್ರೆ? ರೆಕಾರ್ಡಿಂಗ್ ಪ್ರಶ್ನೆ ಆಮೇಲೆ ಇದೆಯಾ? ನಾನು ಹೇಳ್ತೀನಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಈ ಗಾಡಿನ ತಗೊಂಡು 2 ತಿಂಗಳಾಗಿದೆಯಲ್ವಾ, ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ? ಯಾವ ಬ್ಯಾಲೆನ್ಸ್? ಬ್ಯಾಲೆನ್ಸ್ ಮನೇಲಿ ಇರ್ಲಿ ರೀ. ರಿಜಿಸ್ಟ್ರೇಷನ್ ಆಗ್ತಿರೋ ಗಾಡಿ ಹೊರಗಡೆ ಓಡ್ತೈತೆ ಅಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಯಾರಾದ್ರೂ ಸತ್ರ ಒಂದು 10,000 ರೂಪಾಯಿಗೋಸ್ಕರ ಏನಾದ್ರು ಆಗ್ಬಿಡ್ಲ ಅಲ್ಲಿ? ಹಂಗೆ ಅವ್ರು ಎಷ್ಟು ದಿವಸ ಬಿಟ್ಟು ಕೊಡ್ತೀರಿ ಅಂತ ಕೇಳಿದ್ರೆ ನನ್ಗೆ ವ್ಯವಹಾರ ಬೇಡ. ಒಂದ್ ಏಟು ಕೇಳ್ರಿ, ನೀವು ಗಾಡಿನ ಶೋರೂಮ್ ಇಂದ ಆಚೆ ಕೊಟ್ಮೇಲೆ ನಿಮ್ ರೆಸ್ಪಾನ್ಸಿಬಿಲಿಟಿ ಏನು? ಗಾಡಿ ಕೊಡಕ್ ಮುಂಚೆ ಏನು ಅಕ್ಕ ತಂಗಿ ಬಂದಿನಿ. ಒಂದ್ ನಿಮಿಷ ಇರೋಣ. ಶೋರೂಮ್ ಇಂದ ಗಾಡಿ ಹೊರಗಡೆ ಹೋಯ್ತಣ, ಗಾಡಿ ಏನಾಗ ಹೊರಗಡೆ ಹೋಗ್ಬೇಕಣ? ಗಾಡಿ ತಗೊಂಡೋಗಿ ನಂಬರ್ ಪ್ಲೇಟ್ ಇಲ್ಲಿ ನಂಬರ್ ಪ್ಲೇಟ್ ಬಂದಿದೆ. ಕೊಡಿ, ಟೋಟಲ್ ಕೊಡ್ರಿ ನಂಬರ್ ಪ್ಲೇಟ್. 10,000 ಕೊಡ್ಬೇಕಂತ ಬಿಟ್ಟು ಬಂದಿಲ್ಲ ಇವ್ರು. ಅದು ಮಾತ್ರ ಇಲ್ಲ, ನಂಬರ್ ಪರ್ಮಿಟ್ ಅಲ್ಲಿ ಗಾಡಿದು ಪರ್ಮಿಟ್ ಬ್ಯಾಡ್ಜ್ ಎಂಟ್ರಿ ಮಾಡಿ ಕೊಡ್ಬೇಕಲ್ಲ. ಒಂದ್ ನಿಮಿಷ ಇರ್ರಿ. ಬ್ಯಾಡ್ಜ್ ಇಲ್ಲ ಅಂದ್ಮೇಲೆ, ಇವ್ರಿಗೆ ಪರ್ಮಿಟ್ ಸಿಗಲ್ಲ ಅಂದ್ಮೇಲೆ ನೀವ್ ಹೆಂಗ್ರಿ ಆಟೋ ಮಾಡಿದ್ರೆ? 10,000 ಕೊಡ್ಬೇಕಲ್ಲ. 10,000 ರೂಪಾಯಿ ನನ್ ದುಡ್ಡು ಬಗ್ಗೆ ಮಾತಾಡ್ತಿಲ್ಲ ಅಣ್ಣ, ನಾನು ದುಡ್ಡು ಬಗ್ಗೆ ಮಾತಾಡ್ತಿಲ್ಲ ಅಣ್ಣ. ಒಬ್ಬ ಡ್ರೈವರು ನಿಮ್ ಶೋರೂಮ್ಗೆ ಆಟೋ ತಗೊಳಕ್ ಬರ್ತಾನೆ ಅಂದ್ರೆ ಫಸ್ಟ್ ಅವ್ರ ಕೈಯಲ್ಲಿ ಏನಣ್ಣ ಇರ್ಬೇಕು? ಅವ್ರದ್ದು DL ಇದೆ, ಅದಕ್ಕೆ DL ಇದೆ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ. DL ಜೊತೆ ಇಲ್ಲ ಅಣ್ಣ, ಫಸ್ಟ್ ತಿಳ್ಕೊಳ್ಳೋಣ ಹೇಳ್ತೀನಿ. ಇಲ್ಲ ತಿಳ್ಕೊಳ್ಳೋಣ ಹೇಳ್ತೀನಿ. ನೀವೇನು ಹೇಳ್ಬಿಡೋಣ, ನನಗೆ ಗೊತ್ತಿಲ್ಲ, ಹೇಳ್ಬಿಡ್ತೀನಿ ಕೇಳೋಣ. ಫಸ್ಟ್ ಶಾಂತಿನಗರದಲ್ಲಿ ಹೋಗ್ಬಿಟ್ಟು ಪರ್ಮಿಟ್ ಸೆಕ್ಷನ್ ಅಲ್ಲಿ ಇವ್ರು DL ಕೊಟ್ಬಿಟ್ಟು ಒಂದು ಪ್ರೊಸೀಡಿಂಗ್ ಕಾಪಿ ತಗೊಂಡ್ಬರ್ಬೇಕು. ಆ ಪ್ರೊಸೀಡಿಂಗ್ ಕಾಪಿ ತಗೊಂಡ್ಬಂದು ನಿಮ್ಗೆ ಇಲ್ಲಿ ತೋರಿಸಿದಾಗ ಮಾತ್ರನೇ ನೀವು ಆಟೋ ಕೊಟೇಶನ್ ಮಾತ್ರ ಕೊಡ್ಬೇಕು. ಪ್ರೊಸೀಡಿಂಗ್ ಕಾಪಿ ನೀವು ತರದೇನೆ ಇವ್ರ ಹತ್ರ DL ಐತೆ ಅಂದ್ಬಿಟ್ಟು ನೀವು ಗಾಡಿ ಮಾಡ್ತೀನಿ ಅಂದ್ರೆ ಅದು ಹೆಂಗ್ರಿ ಸಾಧ್ಯ? DL ತಗೊಂಡೋಗಿ ಬ್ಯಾಡ್ಜ್ ನಾ ಮಾಡ್ಕೊಡ್ತೀನಿ ಅಂತ ಹೇಳಿರೋದು. ನೀವೇ ಬ್ಯಾಡ್ಜ್ ಮಾಡ್ಕೊಡ್ತೀನಿ ಅಂತ ಕಳ್ಸ್ಬಿಟ್ರೆ ಏಜೆಂಟ್ ಇದ್ದಾರೆ, ಅವ್ರು ಹೋಗಿ ಫೋನ್ ಇಟ್ಕೊಂಡು ಬಂದ್ಬಿಟ್ಟು ಕೆಲಸ ಮುಗಿದೋಯ್ತು. ಇದಿಷ್ಟು 2 ತಿಂಗಳು ಏನು ಬಂದ 1 ತಿಂಗಳಾದ್ಮೇಲೆ ಮಾತಾಡಿ. ಗಾಡಿ ತಗೊಳ್ಳುವಾಗ ಅವ್ರ ಅಕ್ಕನ ಕರ್ಕೊಂಡು ಬಂದ್ರು. ಹಣ ಒಂದು 10,000 ಕಡಿಮೆ ಇದೆ, ನನಗೆ ಬಂದು ಒಂದು ವಾರ ಟೈಮ್ ಕೊಟ್ಟಿದೆ. ಅಪ್ಪ ಅಮ್ಮ ಅವ್ರ ಅಪ್ಪ ಇರೋ ಹಾಸ್ಪಿಟಲ್ ಇರುತ್ತೆ. ಅದು ರೀಸನ್ ಹೇಳ್ಕೊಂಡು ತಗೊಂಡು ಹೋಗಿದ್ದಾರೆ ಗಾಡಿ. ತಿರ್ಗಾ ನಾನು ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸರ್ ನನ್ನ ದುಡ್ಡು ಇಲ್ಲ ಸರ್, RTO ಮಾಡಿ ಅಂತ ಹೇಳಿದ್ರೆ RTO ಮಾಡಿಸ್ಕೊಟ್ಟಿದ್ದೀನಿ. RTO ಮಾಡಿ 25ನೇ ತಾರೀಕು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಣೇಶ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಬಿಟ್ಟು ಫೋನ್ ಮಾಡಿ ಕೊಟ್ಟು, ಯಾಕಂದ್ರೆ ಗಾಡಿ ತಗೊಂಡಿದ್ದಾರೆ. ಅವ್ರ ಕಡೆಯಿಂದ ಮಾತಾಡಿ ಆಗಿದೆ 25ನೇ ತಾರೀಕು ಕೊಡ್ತೀನಿ ಅಂತ ಹೇಳ್ಬೋದು. 25ನೇ ತಾರೀಕಿಗೆ ಫೋನ್ ಇಟ್ಟಿದ್ದಾಗಿನಿ 2 ಫೋನ್ ನಂಬರ್ 2 ಫೋನ್ ಸ್ವಿಚ್ ಆಫ್. ಹೊಸ ನಂಬರ್ ಇದೆ, ಆ ನಂಬರ್ ಫೋನ್ ಮಾಡಿ ಕೇಳ್ತಾರೆ. ಬಟ್ ಇವ್ರು ಇಷ್ಟೊಂದು 25ನೇ ತಾರೀಕು ಕೊಟ್ಟಿದ್ದು ಕೆಲಸ ಮಾಡಿಸ್ಕೊಟ್ಬಿಡ್ತಾರೆ. ಏನು ಈಗ ಬ್ಯಾಡ್ಜ್ ಬೇಕಾ, ಬ್ಯಾಡ್ಜ್ ಪರ್ಮಿಟ್ 2ಗೆ ಇವ್ರಿಗೆ ನಮ್ಗೆ ದುಡ್ಡು ಕೊಟ್ಟೇ ಇಲ್ಲ. ಯಾವಾಗ ನೋಡಿದ್ರೆ ಫೋನ್ ಮಾಡಿ ಫೋನ್ ಎತ್ತಲ್ಲ. ಇವಾಗ ನಿನ್ನೆ ಇವತ್ತೇನು ಪ್ರಾಬ್ಲಮ್ ಆಗ್ತದೆ, ಬೆಲೆಗೆ ಫೋನ್ ಮಾಡ್ಬಿಟ್ಟು ಕೆಟ್ಟ ಮಾತ್ರ ಅಷ್ಟೊಂದು ಬೈತಾರೆ. ನೀವು ಸೇಲ್ಸ್ ಮ್ಯಾನೇಜರ್ ಒಂದ್ ನಿಮಿಷ ಇರೋಣ. ಇವೆಲ್ಲ ಹೇಳ್ತಿದ್ದಿಲ್ಲಣ್ಣ, ಅವ್ರಿಗೇನೋ ಜಾಗೃತಿ ಇಲ್ಲ, ಇವಾಗೆಲ್ಲ ಗೊತ್ತಿಲ್ಲ ಬಿಡ್ರಿ. ನೀವು ಒಬ್ಬ ಸೇಲ್ಸ್ ಮ್ಯಾನೇಜರ್ ಆಗಿ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಗಾಡಿ ತಗೊಳಕ್ ಬಂದ ಅಂದಾಗ ನೀವ್ ಏನ್ ಮಾತಾಡ್ಬೇಕು? ನೋಡಪ್ಪ, ನಿನ್ನ DLಗೆ ಬ್ಯಾಡ್ಜ್ ನಾನು ಮಾಡಿಸ್ಕೊಡೋದಕ್ಕೆ ನಾನು ಬ್ರೋಕರ್ ಅಲ್ಲ. ನಿನ್ನ DLಗೆ ಬ್ಯಾಡ್ಜ್ ಇಲ್ಲ ಅಂದ್ರೆ ನಾವು ಆಟೋ ಕೊಡಲ್ಲ. ನೀವ್ ಎಲ್ಲಾನ ಮಾಡಿಸ್ಕೊಂಬ, ಹೋಗ್ಬಿಟ್ಟು ನಿನ್ನ DLಗೆ ಬ್ಯಾಡ್ಜ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಶಾಂತಿನಗರದ ಪರ್ಮಿಟ್ ಸೆಕ್ಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಪರ್ಮಿಟ್ ಅಪ್ಲೈ ಮಾಡಿ ಅಲ್ಲಿ ಹೋಗ್ಬಿಟ್ಟು ನಿನ್ನ ಅದೇನದು ಪ್ರೊಸೀಡಿಂಗ್ ಕಾಪಿ
ಇದನ್ನ ತಗೊಂಡು ಶೋರೂಮ್ ಹತ್ರ ಬಾರಪ್ಪ, ಆಮೇಲೆ ದುಡ್ಡಿನ ವ್ಯವಹಾರ ಅಂತ ನೀವು ಹೇಳಿ ಕಳಿಸ್ಬೋದಾಗಿತ್ತು. ಒಂದ್ ನಿಮಿಷ ಇದೆ. ಫಸ್ಟ್ ಆಫ್ ಆಲ್ ನೀವು ಒಂದು DL ಇಸ್ಕೊಂಡಿದ್ದು ತಪ್ಪು. ಎರಡನೇದು ನೀವು ಅವ್ನಿಗೆ ಬ್ಯಾಡ್ಜ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದು ತಪ್ಪು. ಮೂರನೇದು ಪ್ರೊಸೀಡಿಂಗ್ ಕಾಪಿ ಇಲ್ಲದೆ ನೀವು ಅವ್ನಿಗೆ ಗಾಡಿ ಕೊಟ್ಟಿರೋದು ತಪ್ಪು. ಈ ಮೂರು ಕೆಲಸನೂ ಬಿಟ್ಬಿಡಿ. ನಾಲ್ಕನೇದು ಅವ್ರಿಗೆ ಲೋನ್ ಮಾಡಿಸ್ಕೊಟ್ರಿ. ಎಲ್ಲಿಂದ ಲೋನ್ ಮಾಡಿಸ್ಕೊಟ್ರಿ? ಚೋಳ ಫೈನಾನ್ಸ್ ಇಂದ ಲೋನ್ ಮಾಡಿಸ್ಕೊಟ್ರಿ. ಈಗ 2ನೇ ತಿಂಗಳು ಲೋನ್ ಕಟ್ಟಬೇಕು ಆ ವ್ಯಕ್ತಿ. ಮೊದಲನೇ ತಿಂಗಳು ಲೋನ್ನ ನೀವು ಬಂದಿದ್ದಾಗ ಇನ್ನೂ ಗಾಡಿನೇ ಅದನ್ನು ಕೈ ಕೊಟ್ಟಿರ್ಲಿಲ್ವಂತೆ ನೀವು. ಆಯ್ತಣ್ಣ, ಈಗ 2 ತಿಂಗಳು EMI ಕಟ್ಟಬೇಕಲ್ವೇ ಅಣ್ಣ? ಈಗ ದುಡಿದ್ರೆ ತಾನೇ ಒಬ್ಬ ಮನುಷ್ಯ EMI ಕಟ್ಟಕ್ಕಾಗೋದು. ಈಗ ದುಡಿಮೆ ಮಾಡೋ ಗಾಡಿಗೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂದ್ರೆ ಅವನು ಮನೆ ಹತ್ರ ತಗೊಂಡೋಗಿ ನಿಲ್ಸ್ಕೊಳ್ಳೋ ಅಂತದಕ್ಕೆ ಏನಣ್ಣ ಇದೆ ಅಂತದ್ದು? ನಾವು ಅವ್ರಿಗೆ ಗಾಡಿ ಕೊಡಲ್ಲ ಅಂತ ಹೇಳಿದ್ವಿ. ಇವಾಗ ಏನಂತಂದ್ರೆ ಇಲ್ಲಿ ಮಾತು ಇವರು ರೆಫರೆನ್ಸ್ ಕೊಡಲ್ಲ ಅಂತ ಅಂತ ಹೋಗ್ತಿದ್ದಾರೆ. ಅವ್ರ ಕಡೆ ಮಾತಾಡ್ಸಿದ್ದಾರೆ. ಮಾತಾಡಾದ್ಮೇಲೆ ನನಗೆ ದುಡ್ಡು ಮಾತ್ರ ಹೆಸರು ಕೊಟ್ಬಿಟ್ಟಿದ್ರೆ ನಾನು ಹೇಳ್ದೆ ಬ್ಯಾಚ್ ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ನಾನು ಸೇಲ್ಸ್ ಮ್ಯಾನ್, ಇವಾಗ ಕಸ್ಟಮರ್ ನಾನು ಸರ್ವಿಸ್ ಕೊಡ್ಬೇಕಲ್ಲ, ನನ್ನ ಕಡೆ ಏನು ಫುಲ್ ಸರ್ವಿಸ್ ಕೊಡಬೇಕು. ಅದಕ್ಕೆ ನನ್ನ ಬರೀ ಗಾಡಿ ಸೇಲ್ ಮಾತ್ರ ನಾನು ಮಾಡಲ್ಲ. ಕಸ್ಟಮರ್ಗೆ ಏನು ಕೊಡ್ತಾ ಇದೆ ಆ ಕೊಡ್ತಾನೆ ಫಿಕ್ಸ್ ಮಾಡ್ಕೊಡ್ತೀನಿ. ನಾನು ಮಾಡಲ್ಲ ಬ್ಯಾಚ್. ಆಯ್ತು, ಇವಾಗ ಏನು ಮಾಡ್ತೀನಿ, ಅವ್ರು ದುಡ್ಡು ಕೊಟ್ಟರೆ ಆ ದುಡ್ಡು ಅವ್ರು ಕಳಿಸ್ತೀನಿ. ಅವ್ರಿಗೆ ಏನು ಮಾಡ್ತಾರೆ, ಬ್ಯಾಚ್ ಎಂಟ್ರಿ ಮಾಡ್ಕೊಂಡು ಮಾಡ್ತಾರೆ. ಬ್ಯಾಚ್ ಎಂಟ್ರಿ ಆಯ್ತು, ಬ್ಯಾಡ್ಜ್ ಎಂಟ್ರಿ ಮಾಡ್ಕೊಡ್ತಾವ್ರಣ್ಣ. ಪರ್ಮಿಟ್ ಕಾಪಿ ಇಲ್ಲ ಇವ್ರು. ಅದಕ್ಕೆ ಬ್ಯಾಚ್ ಎಂಟ್ರಿ ಮಾಡ್ಕೊಂಡು ಪರ್ಮಿಟ್ ಪ್ರೊಸೀಡಿಂಗ್ ಬಂದ್ಬಿಡ್ತಾರೆ. ಇವೆಲ್ಲ ಏನು ಮಾಡ್ದೇನೆ ಗಾಡಿ ಹೆಂಗಣ ಕೊಟ್ಟೆ ನೀವು? ಹೇಳಿ ಸರ್, ಅಪ್ಪ ಅಮ್ಮಗೆ ಏನು ಬೈಕ್ ಸರ್ ಸರ್ ದುಡಿಬೇಕು ಸರ್, ಏನೋ ಅವ್ರು 1000 ಹೇಳ್ತಾರ್ರಿ. ಈಗ ನಾನ್ ಕೇಳೋದು ಇಷ್ಟೇ ರೀ, ಹೊರಗಡೆ ಈಗ ಬೆಳಗ್ಗೆ ಟ್ರಾಫಿಕ್ ಪೊಲೀಸ್ ಅವ್ರು ಗಾಡಿ ಹಿಡಿದಿದ್ದಾರೆ ಮೆಜೆಸ್ಟಿಕ್ ಅಲ್ಲಿ. ಟ್ರಾಫಿಕ್ ಪೊಲೀಸ್ ಅವ್ರು ಗಾಡಿ ಹಿಡಿದ್ಬಿಟ್ಟು ವಿತೌಟ್ ನಂಬರ್ ಪ್ಲೇಟ್ ಗಾಡಿ ಎತ್ಕೊಂಡ್ ಬಂದಿದ್ಯಾ ಅಂದ್ಬಿಟ್ಟು ಗಾಡಿನ ಹಿಡಿದು ಲಾಕ್ ಮಾಡಿದ್ರು. ನಾನು ಪೊಲೀಸರ ಹತ್ರ ಮಾತಾಡಿ ಸರ್ ಮಾನವೀಯತೆ ದೃಷ್ಟಿಯಿಂದ ಒಂದು ಸಮಸ್ಯೆ ಕೇಳಿ ಅಂತ ಹೇಳ್ಬಿಟ್ಟು 200 ರೂಪಾಯಿ ಪೆನಾಲ್ಟಿ ಹಾಕಿ ಗಾಡಿ ಬಿಟ್ಟವ್ರೆ. ಇವಾಗ ಬಿಟ್ಟ ಮೇಲೆ ಗಾಡಿ ಓಡಿಸ್ಕೊಡಪ್ಪ, ಎಲ್ಲಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ತಗೊಂಡೋ ಗಾಡಿನ ಶೋರೂಮ್ ಹತ್ರ ಬಿಡು, ನಾನು ಬರ್ತೀನಿ ಅಂತ ಅಂದೆ. ಒಂದು. ಎರಡನೇದು, ಇದೇ ಗಾಡಿ ಪೊಲೀಸರು ಹಿಡಿದಿದ್ದಕ್ಕೆ ಬಚಾವು. ಅಪ್ಪಿ ತಪ್ಪಿ RTO ಹಿಡಿದಿದ್ರೆ ಈ ಗಾಡಿ ಈಚೆ ಬರ್ತಿತ್ತಾ? ಮುಂಚೆನೆ ಅವ್ರಿಗೆ ಏನಂತ ಹೇಳಿದ್ರು ನಮ್ಮ ಹತ್ರ ಬಂದು, ಸರ್ ಒಟ್ಲೆ ಆಗ್ತಾ ಇಲ್ಲ, ನಿಮ್ಮ ಹತ್ರ ದುಡಿಮೆ ಇಲ್ಲ, ನನಗೆ ಇವಾಗ ಟೈಮ್ ತಗೋತಿದ್ರೆ ಆಟ ಓಡಿಸಿ ದುಡಿಬೇಕು ಸರ್ ಹಂಗಂತ ಬಂದು ರಿಕ್ವೆಸ್ಟ್ ಮಾಡ್ಕೊಟ್ಟು ಅವರು ಇದೆಲ್ಲ ಮಾಡ್ಕೊಟ್ಟು ನಿಮ್ಮನೆ ಕರ್ಕೊಂಡು ಅದಕ್ಕೆ ತೊಂದರೆ ಇಲ್ಲ. ಬಟ್ ಈಗ ಮಾಡಿ ನಾನು ಬಂದಿದ್ದೇನು ಗೊತ್ತಾ ಸರ್, ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೆ ಇರೋಂಥ ಗಾಡಿನ ಓಡಿಸ್ತಾ ಇರೋದು ಒಂದು. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ಪ್ಯಾಸೆಂಜರ್ ಯಾರು ತಲೆ ಕೊಡ್ತಾರೆ? ಎಷ್ಟು ಸತಿ ಕರೆದಿದ್ದೀವಿ, ನೀವು ಬರಲ್ಲ, ಚೋಳ ಫೈನಾನ್ಸ್ ಅವರು ಬರಲ್ಲ, ಆ ಗಾಡಿಗೆ RC ಓನರ್ ಯಾರಿರ್ತಾನೆ ಅವನೇ ತಲೆ ಕೊಡಬೇಕು. ಆ ಉದ್ದೇಶಕ್ಕೆ ಬೇಡಪ್ಪ, ಇದರಿಂದ ನಿಮ್ಮ ವಂಶ ನಾಶ ಆಗೋಗ್ಬಿಡ್ತಾರೆ, ಬರ್ತೀನಿ ಇರೋ. ಆಮೇಲೆ ನೀವೇನೋ ಹೇಳಿದ್ರಲ್ಲ, ಯಾರನ್ನ ಕರ್ಕೊಂಬಂದೆ ಕರ್ಕೊಂಬ ಅಂತ. ನಾವು ರೆಕಾರ್ಡಿಂಗ್ ಇದೆ, ಏನು ಫುಲ್ಲ ನೀವೆಲ್ಲ ಮಾತಾಡ್ಬಾರ್ದ್ರಿ. ಯಾರನ್ನ ಕರ್ಕೊಂಬಂದಿ ಲೋನ್ ಯಾವಾಗ ಆಯ್ತು ಕೇಳಿ, ಮಾತಾಡೋದನ್ನ ಕೇಳಿ ಸರ್. ಅವ್ರಿಗೆ ಈಗ ಆ ಗಾಡಿಗೆ ಲೋನ್ ಎಲ್ಲ ಲೋನ್ ಆಗೋಗಿದೆ ಯಾವಾಗ ಅಲ್ವಾ? ಒಂದ್ ನಿಮಿಷ ಹೇಳಿ. ಆ ಗಾಡಿಗೆಲ್ಲ ಲೋನ್ ಎಲ್ಲ ಆಗೋಗಿದೆ ಅಲ್ವಾ? ಚೋಳ ಇದೆ, ನಿಮ್ಗೆ ದುಡ್ಡು ಬಂದಿದೆ ಅಲ್ವಾ? ದುಡ್ಡೆಲ್ಲ ಬಂದಿದೆ. 2 ತಿಂಗಳು EMI ಕಟ್ಟಿದ್ದಾರೆ. ಅಣ್ಣ ನನ್ಗೆ ಆ ಗಾಡಿಗೆ GST ಬಿಲ್ ಕೊಡ್ತಾರೆ ಸರ್. ಯಾವಾಗ? 10,000 ಕೊಡಿ, ಇವಾಗ ಕೊಡ್ತೀವಿ. GST ಬಿಲ್ 10,000 ರೆಡಿ ಐತೆ. 10,000 ಕೊಡೋಕೆ ಇವಾಗ 1 ವೀಕಲ್ಲಿ ಅವ್ರು ಬ್ಯಾಚ್ ಎಂಟ್ರಿ ಮಾಡಿಸ್ಬಿಟ್ಟು 2ನೇ ವಾರದಲ್ಲಿ 15 ದಿವಸದಲ್ಲಿ ಪರ್ಮಿಟ್ ಕೊಡ್ತೀವಿ. ಅಣ್ಣ ನೀವ್ ಏನಂತ ಹೇಳಿದ್ವಿ, ಇವಾಗ 10,000 ಕೊಟ್ರೆ GST ಬಿಲ್ ಕೊಡ್ತೀನಿ ಅಂತಿದ್ರು. ಇವಾಗ ನಾನು DL ನ ತಗೊಂಡೋಗಿ ಬ್ಯಾಡ್ಜ್ ಮಾಡಿಸ್ತೀನಿ, ಪರ್ಮಿಟ್ ಮಾಡಿಸ್ಕೊಡ್ತೀನಿ ಅಂದ್ರೆ ಇಷ್ಟ ದಿನ ಪರ್ಮಿಟ್ ಅಂದಾಗೆ ಕೂತಿದ್ದೀರಾ? ಇವ್ರು 10,000 ರೂಪಾಯಿಗೋಸ್ಕರ ನೀವ್ ಏನು ಕೆಲಸ ಮಾಡದೇನೆ ಎಷ್ಟು ಮಟ್ಟ ಸರಿ ಇದ್ರಿ? ನೀವ್ ಇಷ್ಟೆಲ್ಲ ರಿಸಿಪ್ಟ್ ತಗೊಂಡೋಗಿ ಕೈಯಿಂದ ಹಾಕ್ಬೇಕಾಗಿತ್ರಿ. ಏನು ಸರ್ ಇವ್ರು ಕೇಳಿ ಸರ್, ಇವಾಗ ಇಷ್ಟು ದಿವಸ 2 ತಿಂಗಳು ಆಯ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಮಾರ್ಬಿಟ್ಟು ಸಿಗ್ತಾ ಇದ್ರಾ? ಯಾರು ಅವ್ರ ಕೈಗೆ ಏನ್ ಮಾಡಿದ್ರೆ? 2 ತಿಂಗಳಾಯ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು 10,000 ಇವಾಗ ತಂದು ಕೊಟ್ಟಿಲ್ಲ. ಅವ್ರು 10,000 ರೂಪಾಯಿಗೋಸ್ಕರ ನಿಮ್ ರೆಸ್ಪಾನ್ಸಿಬಿಲಿಟಿ ನೀವ್ ಯಾಕೆ ಕಳ್ಕೊಂಡಿದ್ದೀರಾ? ಬಂದು ಏನಂತ ಕೇಳಿದ್ರು, ನಿಮ್ಮ ಹತ್ರ ಯಾರು ಬಂದು ಸರ್ ನನ್ನ ಹತ್ರ ದುಡ್ಡು ಊಟಕ್ಕಿಲ್ಲ ಸರ್, ನಂಗೆ ಏನೊಂದು ಮಾಡ್ಕೊಡಿ ಅಂತ ಹೇಳಿದ್ರೆ ನಾನು ಆ ಮಾನವತೆಯಿಂದ ಒಂದ್ ಹೇಳ್ತೀನಿ ಕೇಳೋಣ, ಮಾನವೀಯತೆ ಎಲ್ಲಣ ತೋರಿಸ್ಬೇಕು. ಊಟಕ್ಕಿಲ್ಲ ಅಂದ್ರೆ ಕೈಯಿಂದ 100 ರೂಪಾಯಿ ಇಲ್ಲದೆ ಹೋದ್ರೆ 500 ರೂಪಾಯಿ ಕೊಟ್ಬಿಡಿ, ಇಲ್ಲ ನಿಮ್ ಮನೆ ಕರ್ಕೊಂಡೋಗಿ ಊಟ ಹಾಕ್ಸಿ, ಅದು ಮಾನವೀಯತೆ. ಅದು ಬಿಸ್ನೆಸ್ ಅಣ್ಣ, ಅದು ಬಿಸ್ನೆಸ್ ಅಲ್ಲಿ ಮಾನವೀಯತೆ ಹೆಂಗ್ ಬರ್ತದೆ? ಹೇಳಿ ಸರ್, ಅವ್ರ ವೈಫ್ ಅವರು ಬಂದುವಾಗ ನಾವು ಏನೋ ಒಂದು ಉದ್ದೇಶ ಮಾಡಿರ್ತೀವಿ, ಬಟ್ ಇದನ್ನ ಇವ್ರು ಅಡ್ವಾಂಟೇಜ್ ತಗೊಂಡಿದ್ದಾರೆ. ನಿಜ ಸದ್ಯಕ್ಕೆ ಮಾಡ್ಕೊಡ್ತಾರೆ. ಇದು ಅಡ್ವಾಂಟೇಜ್ ಅಲ್ಲ ಸರ್. ಒಂದ್ ಹೇಳ್ತೀನಿ ಕೇಳಿ, 2 ತಿಂಗಳು EMI ಕಟ್ ನೀವೇ ಅವ್ರ ಸಾರದಲ್ಲಿ ಇರ್ರಿ. 2 ತಿಂಗಳು EMI ಕಟ್ಟಬೇಕು ಅಂದ್ರೆ ಹೆಂಗ್ ಕಟ್ಟಕ್ ಸಾಧ್ಯ? ನೀವೇ ಹೇಳ್ರಿ. ಊಟ ಅವ್ರು ಮಾಡಕ್ ಆಗಿಲ್ಲ, 30 ತಿಂಗಳು ರಿಜಿಸ್ಟರ್ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದು ಕೇಳಿದ್ರು ಸರ್, ಮಾಡ್ಕೊಡ್ತಾ ಇಲ್ಲ. ಅವ್ರ ಜೊತೆ ತುಂಬಾ ಜನ ಆಟೋ ಡ್ರೈವರ್ಸ್ಗಳು ಇವತ್ತೆಲ್ಲ ಆಗಿರೋದೇ ಹಿಂಗೆ. ಎಷ್ಟೋ ಜನಕ್ಕೆ ಪರ್ಮಿಟ್ಗಳಿಲ್ರಿ. ಯಾಕೆ ಪರ್ಮಿಟ್ ಇಲ್ಲ ಗೊತ್ತಿಲ್ಲ. ನನ್ನ ಹತ್ರ ಪರ್ಮಿಟ್ ಇದೆ. ನಿಮ್ದಾದ್ರು ಅಪ್ಪೆ ಬಜಾಜು, ಈ ಬಜಾಜ್ ಇದು ಸಾರಿ ಅಪ್ಪೆದು ಇರೋದು ಬಜಾಜ್ ಅವ್ರು ಎಷ್ಟು ಜನಕ್ಕೆ ಪರ್ಮಿಟ್ ಕೊಡ್ದಂಗ ಮೋಸ ಮಾಡೋದು ಗೊತ್ತಾ? ಪರ್ಮಿಟ್ ಇಲ್ದಂಗೆ ಗಾಡಿಗಳು ಸೇಲ್ ಮಾಡ್ಕೊಡ್ತಾರೆ ಬ್ರೋಕರ್ಗಳು ಅಂದ್ಬಿಟ್ಟು. ಇವತ್ತು ಬ್ರೋಕರ್ನ ಇಟ್ಕೊಂಡು ಸೇಲ್ ಮಾಡ್ತಾರೆ ಗಾಡಿನ.
ನನಗೆ ಗೊತ್ತಿರೋ ಮಟ್ಟಿಗೆ ರೀ, ನಾನು ಎಲ್ಲೆಲ್ಲಿ ದೂರ ಕೊಟ್ಟಿದ್ದೀನಿ ನನಗೆ ಗೊತ್ತು. ಶೋರೂಮ್ ಒಬ್ರು ಬಿಟ್ರೆ ಆಟೋನ ಯಾರಿಗೂ ಮಾರೋದಕ್ಕೆ ರೈಟ್ಸ್ ಇಲ್ಲ. ಹೊರಗಡೆ ಡೀಲರ್ಗಳು ಆಮೇಲೆ ಕೆಲವು ಸಂಘಟನೆಗಳು ಹೊಸ ಆಟಗಳು ಮಾರ್ತಾರೆ, ಮಾರೋದಕ್ಕೆ ರೈಟ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರುಗಳಿಂದ ಈ ತರ ಎಲ್ಲ ಸಮಸ್ಯೆಗಳಾಗ್ತಾ ಇರೋದು. ಯಾಕೆ ಮಾರ್ತಾ ಇದಾರೆ ಅಂದ್ರೆ ಪರ್ಮಿಟ್ ಇಲ್ದಿರೋ ಆಟಗಳನ್ನೆಲ್ಲ ಒಂದು ಟೈಮಲ್ಲಿ ಮಾರಿಸ್ಕೊಟ್ಟಿದ್ದಾರೆ. ಆ ಋಣ ನಮ್ಗೆ ಐತೆ ಅಂದ್ಬಿಟ್ಟು ಇವರೆಲ್ಲ ಕಾನೂನಿಗೆ ಮಣ್ಣರಿಸ್ಕೊಂಡು ಗಾಡಿಗಳನ್ನ ಕೊಡ್ತಾ ಇರೋದು, ಹೊರಗಡೆ ಮಾರಂಗಿಲ್ಲ ಅಂದ್ಬಿಟ್ಟು. ನೀವು ಶೋರೂಮ್ ಅಲ್ಲಿ ಮಾಡಿದೀರಾ, ಶೋರೂಮ್ ಅಲ್ಲೇ ನೀವು ಈ ತರ ತಪ್ಪು ಮಾಡಿದಾಗ ಬೇಜಾರಾಗ್ತದೆ ಇಲ್ವಾ? ಹೇಳೋದು ಏನಿಲ್ಲ. ಈಗ ಯಾಕೆ 2 ವರ್ಷದ ಹಳೆ ಗಾಡಿ ಅದು 25 ಯಾವ ಇಯರ್ ಇದು? ಹೇಳಿಲ್ಲ ಇವರು ಹಣ ಫಸ್ಟ್ ನಾನು ಹೇಳೋದಕ್ಕೆ ಕೇಳೋಣ. 10,000 ಕಟ್ಟಿರೋದು ಸರ್. ನೋಡ್ರಿ, 0 ಡೌನ್ ಪೇಮೆಂಟ್ ಎಲ್ಲ ಕಾರ್ ಶೋರೂಮ್ ಅಲ್ಲೇ ಗಾಡಿಗಳು ಕೊಡ್ತಾರೆ. 10,000 ರೂಪಾಯಿ 5,000 ರೂಪಾಯಿ ದುಡ್ಡಿನ ಮ್ಯಾಟರ್ ಅಲ್ಲ. ಇವ್ರು ತಗೊಂಡ್ರೆ ಯಾವ ಇಯರ್ ಅಲ್ಲಿ 2 ತಿಂಗಳು ಐತೆ ಗಾಡಿ 2026. ನೀವು ಹೆಂಗ್ರಿ ಹೋದ ವರ್ಷದ ಗಾಡಿ ಕೊಡ್ತೀರಾ? ಇದೆಲ್ಲ ಕನ್ಸ್ಯೂಮರ್ ಕೋರ್ಟ್ ಕೇಸ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಅನ್ಭವಿಸ್ತೀರಾ. ಮಾತಿ ಬೆಲೆ ಐತಲ್ರಿ, ಅಗ್ರಿಮೆಂಟ್ ಮಾಡಿಸ್ಕೊಂಡ್ರ ಏನಾದ್ರು ಇವೆಲ್ಲ ಸುಳ್ಳು ರೀ. ಹಿಂಗೆಲ್ಲ ಹೋದ ವರ್ಷದ ಗಾಡಿನ ಹೆಂಗ್ರಿ ಮಾಡ್ತೀರಾ? ಈಗ ಹೋದ ವರ್ಷ ನೀವು ಆಫರ್ ಗಾಡಿ ಯಾವತ್ತು ತಂದಿರೋದು ಫೆಬ್ರವರಿ ಲೋನ್ ಆಗಿರೋದು. 4ನೇ ತಾರೀಕು ಇವ್ರು ಏನಂದ್ರು, ಆಧಾರ್ ಕಾರ್ಡ್ ಫಸ್ಟ್ ಹಿಂಗೆ ಬಂದಣ, ಆಧಾರ್ ಕಾರ್ಡ್ ಹಾಕು, DL ಹಾಕು, ಪಾನ್ ಕಾರ್ಡ್ ಹಾಕು. ಸರಿ ಅಣ್ಣ ಆಯ್ತು. ಹತ್ತಲ್ಲಿ ಒಂದು 15 ದಿವಸ ಬಂದು ನನಗೆ ಕೇಳಿ ಬರಲಿಲ್ಲ. ಶೋರೂಮ್ ಹತ್ತಕ್ಕೆ ಬಂದಿಲ್ಲ ಅಣ್ಣ, ನಂದೇ ಇದರಿಂದ. ಅಪ್ಪಾಜಿಗೆ ಹುಷಾರಿಲ್ಲ, ಅಲ್ಲಿಗೆ ಹಾಕ್ತೆ. ನಾನು ನಮ್ಮ ತಂಗಿಗೆ ಹೇಳಿದೆ, ನಾನು ಇರೋ ಪರಿಸ್ಥಿತಿಲಿ ಆಟೋ ಕಾಣಕ್ಕಾಗಲ್ಲ, ಹೋದ್ರೆ 2,000 ರೂಪಾಯಿ ಡೌನ್ ಪೇಮೆಂಟ್ 2,000 ರೂಪಾಯಿ ಕೊಟ್ಟಿದ್ರು. ಹೋದ್ರೆ ಹೋಗ್ಬಿಡಿ, ಭಗವಂತ ಬಡೋನ್ ಎಲ್ಲಿಗೂ ಬರ್ತಾನೆ, ನಾನು ಕ್ಯಾನ್ಸಲ್ ಮಾಡ್ಬರ್ತೀನಿ ಅಂತ ಬಂದೆ. ಅವಾಗ ಸೋಫಾ ಸೆಟ್ ಇಲ್ಲಿ ಚೋಳ ಫೈನಾನ್ಸ್ ಹುಡುಗಿತ್ತು. ಅಣ್ಣ 5ನೇ ತಾರೀಕು ಕಂತು ಕಟ್ಟಬೇಕು ಅಂತ. ನನಗೆ ಶಾಕ್ ಆದಂಗೆ ಆಗುತ್ತೆ. ಫಸ್ಟ್ಗೆ ಬಂದಿದ್ದೆ ಅಲ್ಲ, ಲೋನ್ ಮಾಡಿಸ್ಬೇಕಾದ್ರೆ OTP ಎಲ್ಲ ಕೇಳ್ತಾರಲ್ಲ, ಅದು ಕೇಳಿದ್ರು. ಮನೆ ಹತ್ರನೂ ಬಂದ್ರು, ಅಣ್ಣ ಇವ್ರು ಹೇಳೋಣ ಹಿಂಗೆ ಬರ್ತೀರಲ್ಲ, ಇದು ಲೋನ್ ಪ್ರೋಸೆಸ್ಸಿಗೆ ಅವರೆಲ್ಲ ಬರ್ತಿರೋದು. 4ನೇ ತಾರೀಕು ಫೋನ್ ಮಾಡಿದ್ರು. ಯಾವತ್ತು ಪಾನ್ ಕಾರ್ಡ್ ಹಾಕಿದ್ದು ಯಾವಾಗ? ಜನವರಿ ತಿಂಗಳಲ್ಲಿ. ಇವ್ರಿಗೆ ಅಮೌಂಟ್ ಚೋಳ ಫೈನಾನ್ಸ್ ಇಂದ ಇವ್ರಿಗೆ ಅಮೌಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ವಾ? ಗೊತ್ತಿಲ್ಲ ಅಣ್ಣ, ನಮ್ಮ ಕಾರಣ ಗೊತ್ತಿಲ್ಲ ಅಣ್ಣ. ಸರ್, ಇಲ್ಲಿ ಸುಳ್ಳು ಸತ್ಯ ಅಲ್ಲ ಸರ್, ನೀವ್ ಹೇಳೋದು ನಿಜನೇ, ಅವ್ರು ಹೇಳೋದು ನಿಜನೇ. ಆದ್ರೆ ನೀವಿಬ್ರು ಮಾತಾಡ್ತಿದ್ರಲ್ಲ, ನೀವಿಬ್ರದ್ದು ಸುಳ್ಳೆ. ಏನಂತಂದ್ರೆ ಫೋನ್ ಮಾಡಿ ಹೇಳಿರ್ತಾರೆ, ಸರ್ ಇದು ಅಮೌಂಟ್ ಡಿಸ್ಕಸ್ಮೆಂಟ್ ಮಾಡ್ತಾ ಇದ್ದೀವಿ, ಒಂದು OTP ಕೊಡಿ ಅಂತ. ಎಲ್ಲ 5-6 OTP ಇಸ್ಕೊಂಡಿರ್ತಾರೆ. ಇವ್ರಿಗೆ ಇನ್ಫಾರ್ಮೇಶನ್ ಹೋಗಿದೆ. ಅದು ಹೋದ್ಮೇಲೆ ನಾನು ಏನಿದ್ರೆ ಲೋನ್ ಎಲ್ಲ ಆಗಿದೆ, ನನಗೆ ಗಾಡಿ ಯಾವಾಗ ತಗೊಳ್ತೀವಿ ಸರ್? EMI ನಾನು ಬರ್ತೀನಿ ಸರ್, ನಮ್ಮ ಅಕೌಂಟ್ ಹುಷಾರಿಲ್ಲ, ನಾನು ಬಂದು ತಗೋತೀನಿ. ಅದೇನಿದೆ EMI ಕಟ್ತೀನಿ ಅನ್ನೋ ಸರ್ ನನ್ನ ಮಾತ್ರ ಹೇಳಿದ್ರು. ನೋಡಿದ್ರೆ ನಾವು ಏನೋ ಮಾನವದಿಂದ ಮಾಡಿದ್ದೀವಿ, ಬಟ್ ಇವಾಗ ನೋಡಿದ್ರೆ ಬೆಲೆ ಕೂಡ ಏನಾದ್ರೆ ಸರ್ ಬರ್ತೀವಿ ಸರ್ ಅಂತ. ಬಟ್ ಈ ತರ ಕರ್ಕೊಂಡು ನಮ್ಗೆ ಗೊತ್ತಿಲ್ಲ. ಏನಿದ್ರೆ ಸುಖ ಸುಮ್ಮನೆ ಬರಲ್ಲ. ಯಾಕೆ ಅಂದ್ರೆ ಇನ್ಸಿಡೆಂಟ್ ಪ್ರಾಬ್ಲಮ್ಗಳು ಹೇಳ್ಬಿಡ್ತೀನಿ ಕೇಳಿ. ಈ ಆಟೋ ದಂಧೆ ಮಾಫಿಯಾ ಅಂತ ಹೇಳಿ ನಾನು ಎಷ್ಟು ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ನನಗೆ ಗೊತ್ತು. ಈ ಆಟೋದು ಪ್ರತಿ ಒಂದು ಎಳೆನೂ ಕೂಡ ನನಗೆ ಗೊತ್ತು. ಈ ಡೀಲರ್ಗಳು ಯಾರು, ಈ ಗಾಡಿಗಳಿಗೆ ಫೈನಾನ್ಸ್ ಕೊಡೋರು ಯಾರು, ಈ ಆಟೋ ಶೋರೂಮ್ ಇಂದ ಎಷ್ಟು ಬರ್ತದೆ, GST ಬಿಲ್ಗಳು ಯಾಕೆ ಕೊಡ್ತಿಲ್ಲ, ಇದೆಲ್ಲ ಪಿನ್ ಟು ಪಿನ್. ಆಮೇಲೆ ನೀವೇನು ಆಟೋ ಮೀಟರ್ ಮಾಡ್ತಿರಲ್ಲ, ಮೀಟರ್ಗೆ ಯಾಕೆ GST ಬಿಲ್ ಕೊಡಲ್ಲ, ಎಲ್ಲ ಎಳೆಯಾಗಿ ನನಗೆ ಗೊತ್ತಿದ್ದು ಈ ತರ ಡ್ರೈವರ್ಗಳಿಗೆಲ್ಲ ನಾನು ತಿಳಿಸಿರ್ತೀನಿ. ಅಂಥದ್ರಲ್ಲಿ ಎಲ್ಲ ನೋಡಿಲ್ಲದೆ ಇರೋರು ಇರ್ತಾರೆ, ನೋಡಿರೋರು ಇರ್ತಾರೆ, ಹಿಂಗ್ ಬಂದು ನಿಕಾ ಆಗಿರ್ತಾರೆ. ಇಂಥ ವಿಚಾರಗಳು ನನ್ನ ಕಿವಿ ಮೇಲೆ ಬಿದ್ದಾಗ ನಾನು ಖಂಡಿತ ಅಂತ ಟೈಮಲ್ಲಿ ಎಂಟ್ರಿ ಕೊಡ್ತೀನಿ ಸರ್. ಇಲ್ಲ ಅಂದ್ರೆ ನಾನು ಬರಕ್ ಹೋಗಲ್ಲ. ಯಾಕೆ ಅಂದ್ರೆ ಊರನ್ನು ಮುಸಾಫರಿ ಕಟ್ಕೊಂಡು ನನ್ಗೇನಾಗಬೇಕು ಅಂತ ಇರ್ತೀನಿ. ನನ್ನ ಸಂಘಟನೆ ಸದಸ್ಯರಾಗಿದ್ರೆ, ಸದಸ್ಯರಿಗೆ ಏನಾದ್ರು ತೊಂದರೆ ಆಗಿತ್ತು ಅಂದ್ರೆ ಅವ್ರು ಏನಾದ್ರು ತಿಳಿಸಿದ್ರೆ ಮಾತ್ರ ನಾನು ಬರೋದು, ಇಲ್ಲ ಅಂದ್ರೆ ನಾನು ಬರಲ್ಲ. ಯಾಕೆ ಅಂದ್ರೆ ಈ ಲೋಕದ ಬಂಧುನ ಯಾರ ಕೈಲೂ ತೀಡೋಕ್ಕಾಗಲ್ಲ, ಅದನ್ನು ಗೊತ್ತು. ಇವರು ನಮ್ಮ ಸಂಘಟನೆ ಮೆಂಬರ್ ಇದ್ದಾರೆ. ಇವ್ರು ಬಂದು ಫೋನ್ ಮಾಡಿ ನಮಗೆಲ್ಲ ಹೇಳಿದ ಮೇಲೆ ಆಯ್ತಪ್ಪ ಅಂತೇಳಿ ಪೊಲೀಸರಿಗೆ ಇದು ಮಾಡಿದ್ದೀನಿ. ಪೊಲೀಸರು ಇದಕ್ಕೆ ಬಚಾವಾಗಿದ್ದಾರೆ ಸರ್. RTO ಹಿಡಿದಿದ್ರೆ ಗ್ಯಾರಂಟಿ ಆ ಗಾಡಿನ ಸೀಸ್ ಮಾಡಿರೋರು. ವ್ಯವಹಾರ ಕರೆಕ್ಟ್ ಆಗಿದ್ರೆ ನಿಮಗೆ ಹೇಳಿಲ್ವಣ್ಣ ಪೊಲೀಸ್ ಹಿಂಗಂತ ಅಂತ. ಅವಾಗ ಇವ್ರಿಗೆ ಫೋನ್ ಮಾಡಿದ್ದೀನಿ. ಒಂದು 15 ದಿವಸ ಗಣೇಶನ್ ಅಂತ ಹೇಳಿದ್ನಲ್ಲ ಅಣ್ಣ, ಅವ್ರ ಹತ್ರ ಕೇಳಿದಾಗ 1 ತಿಂಗಳು ಅವ್ರ ಹತ್ರ ಪೊಲೀಸರಿಗೆ ಲೋನ್ ವಿಷಯ ಯಾರಿಗೆ ಲೋನ್ ವಿಷಯ ಅಲ್ಲ, ರಿಜಿಸ್ಟರ್ ಆಗಿಲ್ವಲ್ಲ, ಅವರು ಹಿಂಗ್ ಬೈದ್ರು ಅಂತಲ್ಲ. ಅವಾಗ ಅಣ್ಣ ನೋಡು, ನೀನು ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಕ್ಕೆ ನಾನು ಇವತ್ತು ಇವ್ರ ಹತ್ರ ಎಲ್ಲ ಕಷ್ಟಪಡೋ ನಾನು ಇವ್ರ ಹತ್ರ ಒಂದು ಮಾತಾಡಿಸ್ಕೊಳ್ಳೋಣ.
ಯೂನಿಫಾರ್ಮ್ ಮಾಡಿ ಬೈದೀನಿ ನಾನು. ಪೊಲೀಸರು ನಿಮ್ಗೆ ಏನೋ ಒಂದು ಮಾತು ಬೈದ್ಬಿಟ್ರು ಅಂದ ತಕ್ಷಣ ಅವ್ರೇನು ಸತ್ಯಾರಿಸಿಲ್ಲ, ಅವ್ರವೇನು ಹಾಸ್ಕೊಂಡು ಹೊರಗಡಷ್ಟು ಪದಾರ್ಥ ಪ್ರಕರಣಗಳು ಅವ್ರು ನೋಡ್ಕೊತಾರೆ. ಇಲ್ಲಿ ಯಾರು ಏನು ಸತ್ಯಾರಿಸಿಲ್ಲ. ಈಗ ನೀವು ಅವ್ರು ಪೊಲೀಸರು ಹೇಳಿದಾಗ ಸರ್ ಇದು ಆಗಿರೋದೇ ಇಷ್ಟು, ನೀವು ಯೋಗ್ಯತೆ ಅವೆಲ್ಲ ಮಾತಾಡೋಕೆ ಹೋಗ್ಬಿಡಿ ಸರ್, ನಾವು ದುಡಿಯೋ ದುಡ್ಡಲ್ಲಿ ನಾವೇನು ಟ್ಯಾಕ್ಸ್ ಕಟ್ತೀವಿ ಅದ್ರಲ್ಲಿ ನೀವು ಸಂಬಳ ತಗೊಳ್ಳೋರು ಅಂತ ಹೇಳ್ಬೇಕು. ಆಮೇಲೆ ಇವರಿಗೂ DL ಅಣ್ಣ ಸ್ಟಾರ್ಟಿಂಗ್ ನಾನು DL ಪಾನ್ ಕಾರ್ಡ್ ಎಲ್ಲ ಹಾಕಿದ್ನಲ್ಲ ಅಣ್ಣ, ನೀನು DL ನೋಡ್ಬಿಟ್ಟು ನಾನು ನಿನಗೆ ಬ್ಯಾಡ್ಜ್ ಇದೆಯೋ ಇಲ್ವೋ ಅಂತ ಹೇಳ್ಬೋದಾಗಿತ್ತು ಅಣ್ಣ. ಅವತ್ತು ನಾನು ಬರ್ತಾ ಇರಲಿಲ್ಲ. ನೀನು ಲೋನ್ ಹಾಕ್ಸಿದ್ಯಾ ಫೆಬ್ರವರಿ 5ನೇ, ಅವನು ಹೇಳ್ತಾನೆ ಫಸ್ಟಿಗೆ ಫೋನ್ ಮಾಡಿದ್ರು ಕಂತು ನನಗೆ ಗೊತ್ತಿರೋ ಕಂತು 5ನೇ ತಾರೀಕು ಬಂದಲ್ಲ, 6ನೇ ತಾರೀಕು ಫೋನ್ ಮಾಡಿದ್ರು ಕಂತು ಕಟ್ಟಪ್ಪ ಅಂದ್ರು. ಅಣ್ಣ ಗಾಡಿನೇ ಮುಟ್ಟಿಲ್ಲ, ಈಗ 15 ದಿವಸ ಆಯ್ತು ಗಾಡಿ ತಗೊಂಡು ಕಂತು ಕಟ್ಟು ಅಂತಿದ್ದೀರ ಅಣ್ಣ. ನನಗೊಂದು 5 ದಿವಸ ಟೈಮ್ ಹಂಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಣ್ಣ, ರಿಜಿಸ್ಟ್ರು ಮಾಡಿಸಿಲ್ಲ, ಮನೆ ಹತ್ರ ನಿಲ್ಲಿಸ್ಕೊಂಡು ಕಂತು ಕಟ್ಟು ಅಂದ್ರೆ ನಾನು ಇಲ್ಲಿ ಕಂತು ಅದಕ್ಕೆ ನನಗೇನು ಹೇಳ್ತೇವೆ ಕಂತು ಕಟ್ಟೋದು ಬಿಡೋದು ಅವ್ನ ಕರ್ಮ. ಯಾಕಂದ್ರೆ ಕಂತು ಕಟ್ಟಿಲ್ಲ ಅಂದ್ರೆ ಸಿಬಿಲ್ ಹಾಳಾಗೋಗುತ್ತೆ, ಆ ವ್ಯಕ್ತಿಗೆ ಯಾರು ಶೂರಿಟಿ ಆಗಿರ್ತಾರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಅವನ ಜೀವನನೇ ಲ್ಯಾಪ್ಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ರಿಜಿಸ್ಟ್ರೇಷನ್ ಮಾಡದೆ ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಕೊಟ್ಟಿರೋದು ದೊಡ್ಡ ತಪ್ಪು ಸರ್. ಹೊರಗಡೆ ಮಾಡಿರೋದು ಹೆಂಗ್ರಿ ನಂಬರ್ ಪ್ಲೇಟ್ ಎದ್ರಿ ಹೋಯ್ತು ಬಂದಿಲ್ಲ ಸರ್, ನೀವು ತಗೊಳಕ್ಕೆ 10 ಸಾವಿರ ರೂಪಾಯಿ ಬಂದಿಲ್ಲ. ಒಂದು ನಿಮಿಷ ಇವಾಗ ಬಂದಿದೀವಲ್ವಾ, ಅವತ್ತು ಬಂದಾಗ ನಂಬರ್ ಪ್ಲೇಟ್ ರ್ಯಾಪಿಡ್ಗೆ ಅಟ್ಯಾಚ್ ಮಾಡ್ಕೊಡಕ್ಕೆ ಇಟ್ಕೊಡೋಣ. ಚೋಳ ಫೈನಾನ್ಸಿಯಲ್ ಇನ್ಶೂರೆನ್ಸ್ ಕೊಟ್ಟು ರೋಡ್ ಟ್ಯಾಕ್ಸ್ ಟ್ಯಾಕ್ಸ್ ಇರುತ್ತೆ ಅದು ಮಾತ್ರ ಕೊಟ್ಟು ನಂಬರ್ ಪ್ಲೇಟ್. ಆಮೇಲೆ ಮೇಲೆ ಹೋಗಿ 10 ನಿಮಿಷ ಕಾದೆ. ಆಮೇಲೆ ಗುರುವಾರ ಹೋಗು ತಗೊಂಬನ್ನಿ. ಇವಾಗ ನೀವು DL ಇಸ್ಕೊಂಡಿದ್ರಲ್ಲ ಅವ್ರಿಗೆ ಬ್ಯಾಡ್ಜ್ ಮಾಡ್ಕೊಡ್ತೀನಿ ಅಂತ, ಬ್ಯಾಡ್ಜ್ ಮಾಡ್ಕೊಟ್ಟು ಪರ್ಮಿಟ್ ಯಾಕೆ ಹಾಕ್ಸಿಲ್ಲ ನೀವು? ಅದು ಬ್ಯಾಡ್ಜ್ ಪರ್ಮಿಟ್ ಕೊಡ್ತಾರೆ. ಈಗ ಇನ್ನ ಬ್ಯಾಡ್ಜ್ ಕೊಟ್ಟಿದ್ದೀರಾ? ಈಗ ಕೊಟ್ಟರೆ ಕೊಟ್ಬಿಟ್ರೆ ನಾನು ಮಾಡ್ಕೊಡ್ತೀನಿ. ಎಲ್ಲಿ ಕೊಡ್ತಾರೆ ಅವ್ರಿಗೆ? ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮ ಮೇಲೆ ನಂಬಿಕೆ ಇರ್ತದಲ್ಲ ಅವ್ರಿಗೆ. ನನಗೆ ಅವ್ರ ಮೇಲೆ ನಂಬಿಕೆ ಇರ್ಬಾರ್ದು ಸರ್, ಹೇಳ್ತಿಲ್ಲ ನಾನೇ ಸರ್. ನೋಡ್ರಿ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಹೇಳ್ತೀವಿ ಕೇಳ್ರಿ, ಈಗ ಒಂದು ನಿಮಿಷ ಇರಿ ನನಗೆ ಹೇಳ್ಬಿಡ್ತೀನಿ ಕೇಳ್ರಿ. ಆಯ್ತು ಇವಾಗ ನೀವು DLಗೆ ಬ್ಯಾಡ್ಜ್ ಮಾಡಿಸ್ಕೊಟ್ಬಿಟ್ರಿ, ಈಗ ಅಪ್ಲೈ ಮಾಡ್ತಾರೆ ಎಲ್ಲಿ? ಶಾಂತಿನಗರದಲ್ಲಿ ಹೋಗಿ ಪರ್ಮಿಟ್ಗೆ ಅಪ್ಲೈ ಮಾಡ್ತಾರೆ. ಈಗ ಅಂದ್ಬಿಟ್ರಪ್ಪ ನಾನು ಕೊಡಲ್ಲಪ್ಪ ನಿಮ್ DL ಮೇಲೆ ಪರ್ಮಿಟ್ ಕೊಡಲ್ಲ ಅಂದ್ಬಿಟ್ರು. ಒಂದ್ ನಿಮಿಷ ನಂದ್ರು, ಇವಾಗ ಈಗ ಆ ವ್ಯಕ್ತಿಗೆ ಹೋಗಿ ಗಾಡಿ ವೇಸ್ಟ್ ಅದು ಅಂದ್ರು. ನಡೆದಿದ್ದಾರೆ ಸರ್ ಆ ತರ ಘಟನೆ. ಮಾಡಿಸ್ಕೊಡ್ತೀನಿ, ಕ್ಲಿಯರ್ ಮಾಡಿಸ್ಕೊಡ್ತೀನಿ. ನಾನು ಹೇಳ್ದೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಅದೇ ಪರ್ಮಿಟ್ ಇಂದಾಗ ಎಷ್ಟು ಲಕ್ಷ ಗಾಡಿಗಳು ಓಡ್ತಾ ಇದೆ ಗೊತ್ತಿದ್ರೆ ಸರ್ ವಿಡಿಯೋ ನೋಡಿದ್ರೆ ವ್ಯಕ್ತಿಗೆ ಏನಾದ್ರು ಪರ್ಮಿಟ್ ಸಿಕ್ಕಿಲ್ಲ ಅಂದ್ರೆ ಈಗ ಗಾಡಿ ವೇಸ್ಟ್. ನಾನು ಮಾಡ್ಕೊಡಲ್ಲ ಅಂತ ಹೇಳಿದ್ರೆ ನೀವು ಹೇಳೋದು ಒಪ್ಕೋತೀನಿ. ಇವಾಗ ಇವ್ರು 2 ತಿಂಗಳು ನಮ್ಗೆ ಆಗ್ತಾ ಇರೋದು ಒಂದು ನಂಬರ್ ಇದೆ ಮಂಜುನಾಥ್ ಅಂತ ನಂಬರ್. ಇವಾಗ ಫೋನ್ SSD ಕೂಡ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಬೇರೆ ಏನು ನಂಬರ್ ಸ್ವಿಚ್ ಆಫ್ ಫೋನ್ ಮಾಡಿ ನೀವು ಅಲ್ಲಿ ಕರೀಲಿ. ನೋಡೋಣ, ನಾನು ಇಷ್ಟೊತ್ತಕ್ಕೆ ವಿಡಿಯೋ ಮಾಡಿಸ್ದೆ. ಯಾಕೆ ಗೊತ್ತಾ, ನೀವು ಪೊಲೀಸರು ಬಂದಿದ್ದಾರೆ, ನಾನು ವಿಡಿಯೋ ಎಂಡ್ ಮಾಡಿಸ್ತೀನಿ. ನಾವು ಇಷ್ಟೊತ್ತಕ್ಕೆ ಯಾಕೆ ಅಂದ್ರೆ ನಮ್ಗೆ ಬೈದ್ರು, ನಮ್ಗೆ ಹಂಗಂದ್ರು ಹಿಂಗಂದ್ರು ಅಂದ್ರೆ ನಾನು ಅದಕ್ಕೆಲ್ಲ ಸಾಕ್ಷಿ ಕೊಟ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ವಿಡಿಯೋ ಇದ್ರೆ ಏನಾದ್ರು ಬೈದ್ರೆ ನೋಡ್ಕೊಳಪ್ಪ, ಏನಾದ್ರು ಹೊಡೆದಿದ್ರೆ ನೋಡ್ಕೊಳಪ್ಪ ಅನ್ಬೋದು. ಈಗ ಪೊಲೀಸರು ಬಂದವ್ರೆ, ಹಂಗಾಗಿ ವಿಡಿಯೋ ಎಂಡ್ ಮಾಡಿಸ್ತೀನಿ. ನನಗೆ ನಿಮ್ಮಿಂದ ಈಗ ಏನು ಹೇಳ್ಬೇಕು ಪೊಲೀಸರ ಮುಂದೆ ಹೇಳ್ತೀನಿ. ಅಷ್ಟು ಡಾಕ್ಯುಮೆಂಟ್ ಆ ವ್ಯಕ್ತಿ ಕೊಟ್ಟರೆ ಓಕೆ ಸರ್, ಇಲ್ಲ ಅಂದರೆ ನಾನಂತೂ ಹೇಳ್ತೀನಿ ಕೇಳಿದ್ರೆ ಕನ್ಸೂಮರ್ ಕೋರ್ಟಲ್ಲಿ ಹೋಗಿ ನೀವೇನು ಕೊಡ್ತೀರ ಎಲ್ಲ ಯೂಸ್ಕೊಂಡು ಒಬ್ಬರು ಲಾಯರ್ನ ಇಟ್ಟು, ಯಾಕಂದ್ರೆ ಇವೆಲ್ಲ ಸಿವಿಲ್ ಮ್ಯಾಟ್ರು, ಕನ್ಸೂಮರ್ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ಸ್ತೀನಿ. ನೀವು ಆಮೇಲೆ ಕೋರ್ಟ್ ಉಂಟು, ನೀವು ಉಂಟು, ಅವರು ಉಂಟು, ಅಷ್ಟೇ ನಾನು ಮಾಡೋದು. ಇಷ್ಟೆಲ್ಲ ಡ್ರೈವರ್ಗಳಲ್ಲ ಗಾಡಿ ನೋಡ್ಬರೋಣ. ಹೊಸ ಈ ಗಾಡಿ ನೋಡಿ, ಆ ಗಾಡಿ ಗಾಡಿ ಸೆಕೆಂಡ್ಸ್ ಕೊಟ್ಟಿರೋದು ಟಾಪ್ ನೋಡೋಣ, ಎಲ್ಲ ಸೆಕೆಂಡ್ಸ್ ಐತೆ. ಮತ್ತೆ ಇಲ್ಲಿ ಸ್ವಿಚ್ ಬೋರ್ಡ್ ಕೊಟ್ಟಿದ್ದೀವಲ್ಲ ಅಣ್ಣ, ಈ ಗಾಡಿ ಸ್ವಿಚ್ ಬೋರ್ಡ್ ನೋಡಿ, ಬಸ್ಸು ಗಾಡಿ ಸ್ವಿಚ್ ಬೋರ್ಡ್ ನೋಡಿ, ನನ್ನ ಗಾಡಿ ಸ್ವಿಚ್ ಬೋರ್ಡ್ ನೋಡಿ, ಚಾಸಿ ನಂಬರ್ ನೋಡಿ ಅಣ್ಣ. ಮೂರು ಸತಿ ಒಂದು ಕೇಳಿದ್ದೀನಿ ಅಣ್ಣ, ಒಂದು ಕೇಳಿದ್ದೀನಿ ಅಣ್ಣ. ಆಯಲ್ ಮಾಡೋದು ಒಂದು ನಿಮಿಷ ನೋಡಿ. ಇವ್ರದ್ದೇನೋ ಮಂಜುನಾಥ್ ಅವ್ರದ್ದು ಸಮಸ್ಯೆ ಆಗಿತ್ತು. ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಏನು ಕೊಟ್ಟಿದ್ರು, ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ, ಎಲ್ಲ ಚೆಕ್ ಮಾಡಿದ್ದೀವಿ. ಮತ್ತು ಗಾಡಿ ಬಂದು 2025 ಕಳೆದ ವರ್ಷದ ಗಾಡಿನ ಇವ್ರಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಲೋನ್ ಆಗಿರೋದ್ರಿಂದ 2 ತಿಂಗಳು ಲೋನ್ ಬೇರೆ ಆಗಿರೋದ್ರಿಂದ ಕಟ್ಟಿದ್ದಾರೆ. ಈಗ ಜಸ್ಟ್ ಪೊಲೀಸವರೆಲ್ಲ ಬಂದು ಮಾತಾಡಿ ಹೋಗಿದ್ದೀವಿ. ನಿಮ್ಗೇನಾದರೂ ಸಮಸ್ಯೆ ಬಗೆಹರಿದಿಲ್ಲ ಅಂದರೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಯಾಕೆ ಕಂಪ್ಲೇಂಟು ಅಂದರೆ ಈ ವಿಚಾರನ ನಾವೇನಾದರೂ ಕನ್ಸೂಮರ್ ಕೋರ್ಟಿಗೆ ತೊಗೊಂಡೋದ್ರೆ ಖಂಡಿತ ಇವ್ರಿಗೆ ನ್ಯಾಯ ಸಿಗುತ್ತೆ. ಈಗ ಶೋರೂಮಲ್ಲಿ ಇರೋ ಅಂಥವ್ರು ಬಂದು ಈ ಗಾಡಿದು ಏನೇ ಇದ್ರು ಎಲ್ಲ ನಾನು ನೋಡಿ ನೀಟಾಗಿ ಮಾಡಿಕೊಡ್ತೀನಿ ಸರ್, ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಅವ್ರ ಕಡೆಯಿಂದ ತಪ್ಪಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಟೋ ಡ್ರೈವರ್ಸ್ಗಳಿಗೂ ಕೂಡ ತಪ್ಪಿರ್ತದೆ. ನೋಡಿ, ಯಾರೋ ಒಬ್ಬ ಬ್ರೋಕರ್ ಆಟೋ ಮಾಡ್ತಾನೆ ಅಂತ ಆಟೋ ತಗೊಳ್ಳೋದಲ್ಲ, ಯಾವುದೋ ಒಂದು ಶೋರೂಮಲ್ಲಿ ಹೋಗಿ ನಾವು ಆಟೋ ತೊಗೊತೀವಿ ಅನ್ನೋ ಆಟೋ ತಗೊಳ್ಳೋದಲ್ಲ. ಪ್ರೊಸೀಜರ್ಗಳಿರ್ತವೆ. ಫಸ್ಟು ಪರ್ಮಿಟ್ಟು,
ಪರ್ಮಿಟ್ಟು ನನ್ನ ಡಿ ಎಲ್ ಸಿಗುತ್ತಾ ಅಂತ ಫಸ್ಟು ಪ್ರೊಸೀಡಿಂಗ್ ಕಾಪಿ ತೊಗೊಂಡು ಆಮೇಲೆ ನೀವು ಶೋರೂಮ್ಗಳಿಗೆ ಹೋಗಬೇಕು. ಡೀಲರ್ಗಳಿಗೆ ಏನ್ರಿ ಒಂದು ಆಟೋ ಮಾರಿದ್ರೆ ಕಮಿಷನ್ ಬರ್ತದೆ ಅಂದ್ಬಿಟ್ಟು ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಕಾಗೆ ಹಾರಿಸ್ತಾನೆ. ಅವನೇನು ಬರಲ್ಲ, ಪ್ರಾಬ್ಲಮ್ ಸಿಗಾಕೊಂಡ್ರೆ ನೀವೇ ಅನ್ಭೋಗ್ಸೋದು. ಶೋರೂಮ್ ಅವ್ನಿಗೆ ಏನಾಗಬೇಕು, ಅವ್ನು ದುಡ್ಡು ಅವನು ಬಂದರೆ ಸಾಕು, ಅವನು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಡಿ ಎಲ್ ಇಲ್ಲ, ಪರ್ಮಿಟ್ ಇಲ್ಲ, ಆಟೋ ಸರಿ ಇಲ್ಲ ಅಂದರೆ ಸಮಸ್ಯೆ ಅನ್ಭೋಗ್ಸೋರೆ ನೀವು ಯಾರ ಹತ್ರ ಆದರೂ ಆಟೋ ತಗೊಳ್ಳಿ, ಎಷ್ಟು ಕನ ತಗೊಳ್ಳಿ, ಆದರೆ GST ಬಿಲ್ ತಗೊಳ್ಳಿ. ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಆದ್ರೂ ನೀವು ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಇವ್ರ ಸಮಸ್ಯೆ ವಿಚಾರವಾಗಿ ಪಾಪ ನೋಡಿ ಎಲ್ಲ ಎಲ್ಲೆಲ್ಲಿಂದಪ್ಪ ಬಂದಿದ್ದು ಇಲ್ಲಿ ಹೇಳಿ ಎಲ್ಲ ಪಾಪ ಅವ್ರು ನೋಡಿ 8ನೇ ಮೈಲಿ ನೋಡಿ ಇವರೆಲ್ಲ ಪಾಪ ನೋಡಿ ಇವ್ರಿಗೋಸ್ಕರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇವಾಗ ಒಂದು ಕಮ್ಮಿ ಅಂದ್ರೆ ಒಂದು ಅರ್ಧ ದಿನದ ಸಂಪಾದನೆ ಹಾಳಾಯಿತು. ಗೊತ್ತಿಲ್ಲ ಅಂದರೆ ಆಟೋ ಡ್ರೈವರ್ ಹೇಳೋದಿಷ್ಟೇ, ಸಂಘಟನೆಯಲ್ಲಿ ಬಂದು ಇಟ್ಕೊಳ್ಳಿ ಹಂಗಂತ ಹೇಳಿ ಆಟೋ ಮಾರಾಟ ಮಾಡ್ತಾರಲ್ಲ ಅಂಥ ಸಂಘಟನೆಗಳು ಹೋಗಬೇಡಿ. ಅವ್ರು ಇವೆಲ್ಲ ಹೇಳ್ಕೊಡಲ್ಲ. ಇವೆಲ್ಲ ಹೇಳ್ಕೊಟ್ರೆ ಅವ್ರು ಹೊಟ್ಟೆಪಾಡಿಗೆ ಕಣ್ಣೀರು ಬಟ್ಟೆ ಬೀಳ್ತದೆ ಅಂತ. ಸಂಘಟನೆಗಳಲ್ಲಿ ಇರಿ, ತಿಳ್ಕೊಳ್ಳಿ ಪ್ರೊಸೀಡಿಂಗ್ ಕಾಪಿ ಅಂದರೆ ಏನು, ಪರ್ಮಿಟ್ ಅಂದರೆ ಏನು, ಆಟೋ ತಗೊಳ್ಳೋದು ಹೆಂಗೇನು, ಇದೆಲ್ಲ ತಿಳ್ಕೊಂಡು ನೀವು ಮುಂದುವರಿಬೇಕು. ಇಲ್ಲಾಂದ್ರೆ ನೋಡಿ ಈಗ ಲೋನ್ ಆಗೋಗಿದೆ, ಈಗ ಆಟೋ ನಾವು ವಾಪಸ್ ಬಿಡ್ತೀವಿ ಅಂದರೂ ಆಗಲ್ಲ. ಈಗ ಇವ್ರು ಇದನ್ನು ಫೇಸ್ ಮಾಡಬೇಕು ಅಂದರೆ ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ಕೊಂಡು ಅದು ಇತ್ಯರ್ಥ ಆಗೋವರೆಗೂ ಲೋನ್ ಕಟ್ಟಲೇಬೇಕು. ಯಾಕೆಂದರೆ ಲೋನ್ ಆಗೋಗ್ಬಿಡುತ್ತೆ. ಹಂಗಾಗಿ ಗಾಡಿ ವಿಚಾರದಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರದ್ದೊಂದು 10,000 ರೂಪಾಯಿನೋ ಕೊಡಬೇಕು ಅಂತಿದ್ರು, 4 ಗಾಣಿನೂ ಕೊಡಲ್ಲ. ನಿಮ್ಮಿಂದ ಮಿಸ್ಟೇಕ್ ಆಗಿದೆ, ಎಲ್ಲ ರೆಡಿ ಮಾಡಿಕೊಡಿ ಅಂತೇಳಿ ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ. ಗಾಡಿ ಏನೇನು ಪ್ರಾಬ್ಲಮ್ ಆಗಿದೆ ಎಲ್ಲ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. GST ಬಿಲ್ಲು ಸಹ ಬೇಕು ಅಂತ ಹೇಳಿದ್ದೀನಿ. ಇದೆಲ್ಲ ಸಿಕ್ಕಿದ ಮೇಲೆ ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಅನುಕೂಲ ಮಾಡ್ಕೊಡೋದಿದ್ರೆ ಖಂಡಿತ ನಾವು ಮಾಡ್ಕೊಡ್ತೀವಿ. ಧನ್ಯವಾದ. ಆಯ್ತು ರೀ, ಆಯ್ತು ಇವಾಗ ತೊಗೊಂಡೋಗಿ ಮಾಡಿಸಿ. ಹಾಂ ಮಾಡು, ಇವಾಗ ನಂಬರ್ ಪ್ಲೇಟ್ ಹಾಕು. ಎಲ್ಲ ಒಂದು ಸೆಟ್ಟು ಇನ್ಶೂರೆನ್ಸ್ ಕಾಪಿ, ಟ್ಯಾಕ್ಸ್ ಕಾಪಿ ಎಲ್ಲ ಒಂದು ಸೆಟ್ ಜೆರಾಕ್ಸ್ ಕೊಡ್ತಾರೆ. ನಂಬರ್ ಪ್ಲೇಟ್ ಹಾಕೊಂಡು ಡ್ಯೂಟಿ ಮಾಡಿ. ಪರ್ಮಿಟ್ ಇಲ್ಲ, ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಪರ್ಮಿಟ್ ಬರೋಕ್ಕೆ ಇನ್ನೊಂದು 20 ದಿನ ಅಂತ ಹೇಳಿದ್ದಾರೆ. ಅವರೇ ಮಾಡಿಸ್ಕೊಡ್ಲಿ ಪರ್ಮಿಟ್ಟು, ಅದಕ್ಕೂ ಕಾಸೆಲ್ಲ ಕೊಡಬೇಡ. ಡಾಕ್ಯುಮೆಂಟ್ 4 ಕಣಿ ಕೊಡಬೇಡ, ಪರ್ಮಿಟ್ಟು ಅವರೇ ಮಾಡಿಸ್ಕೊಡ್ತಾರೆ. ಪರ್ಮಿಟ್ ಎಲ್ಲ ಆದಮೇಲೆ ಗ್ರೂಪಲ್ಲಿ ಅಪ್ಡೇಟ್ ಕೊಡು. ಏನಾದರೂ ಇದ್ದರೆ ಗ್ರೂಪಲ್ಲಿ ಅಪ್ಡೇಟ್ ಕೊಡು. ಗೊತ್ತಿಲ್ಲ ಅಂದ್ರೆ ಇವಾಗ ಅವ್ರು ಒಪ್ಕೊಂಡವ್ರೆ ಮಾಡ್ಕೊಡ್ತಾರೆ. ಕೇರ್ಫುಲ್ಲಾಗಿ ಓಡಿಸ್ಕೊಳ್ಬೇಕು. ಪರ್ಮಿಟ್ ಇಲ್ವಲ್ಲ, ಪ್ರಾಬ್ಲಮ್ ಆಗ್ತದೆ. ಬಿಡೋ, ನಿಮ್ದು ತಪ್ಪೇನು ಗೊತ್ತಾ, ಫಸ್ಟ್ ನಿಮ್ಮ DL ಅಲ್ಲಿ ಪರ್ಮಿಟ್ ಸಿಗುತ್ತಾ ಅಂತ ಹೇಳಿ ಪ್ರೊಸೀಡಿಂಗ್ ಕಾಪಿ ತಗೊಂಡು ನೀನು ಆಟೋ ಬರ್ಬೇಕಾಗಿಲ್ಲ. ನಿನ್ನ ಬ್ಯಾಡ್ಜು ಬೇರೆ ಆಗಿಲ್ಲ, ನಿಂದು ತಪ್ಪು ಅದು ಐತೆ. ಫಸ್ಟ್ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಬೇಕು. ಸುಮ್ಮನೆ ಹಿಂಗೆ ಬಂದೆಲ್ಲ ಮೋಸ ಹೋಗ್ಬಿಟ್ಟು ಹಿಂಗಾದ್ರೆ ಯಾರು ಕೇಳಲ್ಲ. ನಿನ್ನ ಪುಣ್ಯ ಆಗಿತ್ತು, ಟ್ರಾಫಿಕ್ ಪೊಲೀಸರು ಹಿಡಿದಿರೋದ್ರಿಂದ ಬಿಟ್ಟವ್ರೆ. RTOದವ್ರು ಹಿಡಿದಿದ್ರೆ ದೇವರಣ್ಣಗೂ ನಿಮ್ಮ ಗಾಡಿ ಬಿಡ್ತಾ ಇರಲಿಲ್ಲ. RTOದಲ್ಲಿ ಗಾಡಿ ಬಿಡಿಸ್ಕೊಳ್ಳೋದು ಅಷ್ಟು ಈಸಿನೂ ಅಲ್ಲ, ಅದ್ರ ಪ್ರೊಸೀಜರೇ ಬೇರೆ. ಗಾಡಿ ಕೊಡ್ಬೇಕಾದ್ರೆ 24 ಏನು ಲೋನ್ ಮಾಡಿಸಿದ್ದಾರೆ, ಗಾಡಿನೇ ಮುಟ್ಟಿಲ್ಲ. ಬೇಕಾದ್ರೂ ಬಿಡು ರೇವಣ್ಣ, ಇನ್ನೇನು ಮಾತಾಡ್ರು ವೇಸ್ಟು. ಇವಾಗ ರೆಡಿ ಮಾಡಿಸ್ಕೊಂಡು ನಂಬರ್ ಪ್ಲೇಟ್ ಆಯ್ತರಪ್ಪ. ಎಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ಅಣ್ಣ, ಎಲ್ಲ ಬಂದಿದ್ದಕ್ಕೆ. ಆಯ್ತು, ಗಾಡಿ ಒಳಗಡೆ ಹಾಕ್ರಿ. ಏನಾದಿದ್ರೆ ಗ್ರೂಪಲ್ಲಿ ಅಪ್ಡೇಟ್ ಕೊಡು. ಹಾಂ, ಯಾರು ಪೊಲೀಸ್